गुरु साक्षात् तस्मै श्री गुरवे गजानन तन्मार्गं गजाननमहर्निशम् अनेकदन्तं भक्तानाम् एकदन्तमुपास्महे मन्मनोऽभीष्टदातारं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् लक्ष्मीरमण गोविन्द यावनेलदगन्धगाळि मण्डकंपतीडितो यावदरेगे वर्षधारे फलिसिति गुरु तन्त्रितो अदेयं भारत माता की जय। ಎಲ್ಲ ಹರಿಕಥಾಭಿಮಾನಿಗಳಿಗೆ ಸ್ವಾತಂತ್ರ್ಯೋತ್ಸವದ ವಿಶೇಷವಾದಂತಹ ಶುಭಕಾಮನೆಗಳನ್ನ ಕೋರುತ್ತಾ ಸುಮಾರು 20 ನಿಮಿಷಗಳಷ್ಟು ಕಾಲ ತಡವಾಗಿ ಈ ಕಾರ್ಯಕ್ರಮವನ್ನು ತಾಂತ್ರಿಕ ದೋಷಗಳಿಂದಾಗಿ ಪ್ರಾರಂಭ ಮಾಡಬೇಕಾಯಿತು. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ. ಹರಿಕಥಾ ಪರಿಷತ್ ಹಮ್ಮಿಕೊಂಡಿರುವಂತಹ ಈ ಒಂದು ಹರಿಕಥಾ ಸಂವರ್ಧನ, ಹರಿಕಥಾ ಕಲಾ ಸಂವರ್ಧನ ಚಿಂತನ ಸರಣಿ ಎನ್ನುವಂಥ ಉಪನ್ಯಾಸ ಮಾಲಿಕೆಯಲ್ಲಿ ಲಾಸ್ಟ್ ಬ್ಯಾಟ್ಸ್ಮನ್ ಆಗಿ ನಾನು ಬರ್ತಾ ಇದ್ದೇನೆ. 11ನೇ ಅಂಕ. ಆದ್ರೆ ವಿಶೇಷ ಅಂತೇಳಿ ಹೇಳಿದ್ರೆ ಇಷ್ಟರವರೆಗೆ ಆದಂತಹ ಎಲ್ಲಾ ಹರಿಕಥಾ ಉಪನ್ಯಾಸಗಳಿಗೆ ಅದರಲ್ಲಿ ಭಾಗವಹಿಸಿದಂತಹ ಎಲ್ಲಾ ಹರಿದಾಸರು, ಹರಿಕಥಾ ವಿದ್ವಾಂಸರು ಬಹಳ ಶ್ರೇಷ್ಠ ಮಟ್ಟದ ಒಂದು ಸಂದೇಶವನ್ನ ಜನಮಾನಸಕ್ಕೆ ತಲುಪಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹರಿಕಥಾ ಪರಿಷತ್ತಿಗೆ ಬಹಳ ಹೆಮ್ಮೆ ಆಗ್ತದೆ. ಇವತ್ತು ಹರಿಕಥೆಯ ವಿವಿಧ ಮಜಲುಗಳನ್ನ ನಾವು, ವಿವಿಧ ಮುಖಗಳನ್ನ ಜನಮಾನಸಕ್ಕೆ ಪರಿಚಯಿಸುವಂತಹ ಪ್ರಯತ್ನದಲ್ಲಿ ಅನೇಕ ಮುಖಗಳಿವೆ, ಸಂಕೀರ್ಣವಾದಂತಹ ಕಲೆ, ಅದರಲ್ಲಿ ಅಧ್ಯಾತ್ಮದ ಮಜಲು, ಇದನ್ನ ಒಂದಿಷ್ಟು ಅನುಸಂಧಾನ ಮಾಡ್ಲಿಕ್ಕೋಸ್ಕರ ಈ ಉಪನ್ಯಾಸವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ನನ್ನ ಮಿತ್ರ ಶ್ರೀ ಅತ್ರೇಯ ಗಂಗಾಧರ್ ಅವರು ಕೂಡ ತಬಲಾದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸಂಜಯ್ ಅವರು ತಾಳದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದೊಂದು ಪ್ರಾತ್ಯಕ್ಷಿಕೆ ಅಥವಾ ಡೆಮೋ ಲೆಕ್ಚರ್ ಆಗಿರುವ ಕಾರಣ ಹರಿಕಥೆ ಹೇಗೆ ಮಾಡ್ತೇವೆ ಆ ರೀತಿಯಲ್ಲಿ ಒಂದಿಷ್ಟು ಛಲಕನ್ನು ತೋರಿಸುವಂತಹ ನಮ್ಮ ಕರ್ತವ್ಯ ಆಗ್ತದೆ. ಬಂಧುಗಳೇ, ಕಳೆದ ವಾರದಲ್ಲಿ ನಡೆದಂತಹ ಒಂದು ಉಪನ್ಯಾಸದಲ್ಲಿ ಹರಿಕಥೆಯಲ್ಲಿ ರಾಷ್ಟ್ರೀಯ ಚಿಂತನೆ ಎನ್ನುವಂತಹ ಉಪನ್ಯಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಮಿತ್ರರಾದಂತಹ ಶ್ರೀ ಚಂದ್ರಕಾಂತ್ ಭಟ್ ಅವರು ಅನೇಕ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು, ಹರಿದಾಸರು ವಿಶೇಷವಾಗಿ ಅವರು ತಮ್ಮ ಜೀವನವನ್ನ ಹರಿಕಥೆಯ ಮೂಲಕ ಅಥವಾ ಕಥಾ ಕೀರ್ತನದ ಮೂಲಕ ದೇಶಭಕ್ತಿಯನ್ನ ಪ್ರಚುರಪಡಿಸಲಿಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ರು ಅಂತೇಳಿ ಹೇಳಿದ್ರು. ಅವ್ರು ಮಾಡ್ತಾ ಇದ್ದಂತ ರಾಷ್ಟ್ರೀಯ ಕಥಾ ಕೀರ್ತನೆ ಅದೆಷ್ಟು ಪ್ರಖರವಾಗಿತ್ತು, ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತೇಳಿ ಹೇಳಿದ್ರೆ
ಹರಿಕಥೆ ಮುಗಿದು ಮಂಗಳ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸೇರಿದಂತ ಜನಸಮೂಹ ಬೆಂಕಿಯನ್ನು ಹಾಕಿ ಅಥವಾ ಅಗ್ನಿಗುಂಡವನ್ನ ತಯಾರು ಮಾಡಿ ವಿದೇಶಿ ವಸ್ತುಗಳನ್ನ ಅಲ್ಲೇ ಸುಟ್ಟು ಹಾಕ್ತಾ ಇದ್ರಂತೆ. ಅಂತ ಒಂದು ಪ್ರಖರವಾದಂತಹ ಪರಿಣಾಮ ಸೇರಿದಂತ ಜನಮಾನಸದ ಮೇಲೆ ಆಗ್ತಾ ಇತ್ತು ಅಂತ ಹೇಳಿ ನಾವು ಹೇಳ್ತೇವೆ. ಪೂಜ್ಯರಾದಂತಹ ಲಕ್ಷ್ಮಣದಾಸ್ ವೀರಂಕರ್ ಅವರು ಕಥಾ ಕೀರ್ತನ ಕಲೆ ಎನ್ನುವಂತಹ ಗ್ರಂಥದಲ್ಲಿ ಇದನ್ನ ನಮೂದಿಸಿದ್ದಾರೆ. ಹಾಗಿರುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೀರ್ತನಕಾರರ ಯೋಗದಾನ ಅದೆಷ್ಟಿತ್ತು ಎನ್ನುವುದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಉಂಟು. ಅಂತ ಎಲ್ಲಾ ಪೂಜ್ಯರಾದಂತ ಕೀರ್ತನಕಾರರನ್ನ ಕೀರ್ತನ ಕಲೆಯ ಮೂಲಕ ದೇಶಭಕ್ತಿಯನ್ನು ಪ್ರಚುರಪಡಿಸಿದಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಎಲ್ಲಾ ಮಹನೀಯರನ್ನ, ವಿಶೇಷವಾಗಿ ಈ ಭಾಗದಲ್ಲಿ ಮಲ್ಪೆ ಶಂಕರನಾರಾಯಣ ಸಾಮಗ್ರನ್ನ ನಾವು ನೆನಪಿಸಿಕೊಳ್ಳಲೇಬೇಕು. ಗಾಂಧಿವಾದಿಯಾಗಿದ್ದುಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಅವರು ಭಾಗವಹಿಸಿದರು. ಅಂತ ಎಲ್ಲ ಪ್ರಾತಸ್ಮರಣೀಯರನ್ನ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಮನಗಳನ್ನ ಸಲ್ಲಿಸುತ್ತಾ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಬಂಧುಗಳೇ, ಹರಿಕಥಾ ಕಲೆ ಇತರ ಕಲೆಗಳಂತೆ ಇದರಲ್ಲಿ ಕೂಡ ಅಧ್ಯಾತ್ಮಕ್ಕೆ ವಿಶಿಷ್ಟವಾದಂತಹ ಮಹತ್ವ ಇದ್ದೇ ಇದೆ. ಮಹತ್ವ ಅಲ್ಲ, ಒಂದು ರೀತಿಯಲ್ಲಿ ಹರಿಕಥಾ ಕಲೆ ಅಥವಾ ಕಥಾ ಕೀರ್ತನ ಕಲೆಯ ತಾಯಿ ಬೇರು ಯಾವುದು ಅಂತೇಳಿ ಕೇಳಿದ್ರೆ ಅದು ಅಧ್ಯಾತ್ಮ ಅಂತೇಳಿ ಹೇಳಬೇಕಾಗ್ತದೆ. ಮೂಲತಃ ಹರಿಕಥೆ ಹುಟ್ಟಿಕೊಂಡಂತೆ ಅಧ್ಯಾತ್ಮದ ಸಂದೇಶವನ್ನು ನೀಡಲಿಕ್ಕೋಸ್ಕರ. ನೀವು ರಾಮಾಯಣವನ್ನು ತೆಗೆದುಕೊಳ್ಳಿ, ಭಾಗವತವನ್ನ ತೆಗೆದುಕೊಳ್ಳಿ, ಇದೆಲ್ಲ ಹರಿಕಥೆಯ ಮುಖ್ಯ ಕಥಾ ವಸ್ತುಗಳು. ಈ ಕಥಾನಕವನ್ನ ಇದು ಹೇಗೆ ಹುಟ್ಟಿಕೊಂಡಿತು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಒಂದು ಆಧ್ಯಾತ್ಮಿಕವಾದಂತ ಪ್ರಶ್ನೆಯನ್ನ ಇಟ್ಟುಕೊಂಡು ಈ ಕಥಾನಕಗಳು ಹುಟ್ಟಿಕೊಂಡಿತು. ರಾಮಾಯಣದ ಹುಟ್ಟನ್ನು ನಾವು ಗಮನಿಸುವಾಗ ಪ್ರಾಚೇತಸ ಅಥವಾ ರತ್ನಾಕರ ಬೇಡನಾಗಿದ್ದ, ಹಾದಿಯಲ್ಲಿ ಹೋಗುವವರನ್ನ ದರೋಡೆ ಮಾಡ್ತಾ ಇದ್ದ ಅಂತ ನಾವು ಕೇಳಿದ್ದೇವೆ. ಅಂಥವನ ಬಳಿಗೆ ನಾರದ ಮಹರ್ಷಿಗಳು ಬಂದಾಗ ನಾರದರು ಕೇಳುವಂತಹ ಒಂದು ಪ್ರಶ್ನೆ ಇದೆಯಲ್ಲ, ಇದು ಆಧ್ಯಾತ್ಮಿಕ ಪ್ರಶ್ನೆ, ಅಧ್ಯಾತ್ಮದ ಮೂಲ ಬೇರನಿಸಿಕೊಂಡಂತಹ ಒಂದು ಪ್ರಶ್ನೆ. ಆ ಪ್ರಶ್ನೆ ಅದು ಇಡೀ ರಾಮಾಯಣದ ಹುಟ್ಟಿಗೆ ಕಾರಣವಾಯಿತು. ಏನು ಪ್ರಶ್ನೆ ಅದು? ಹೇ ರತ್ನಾಕರ, ನನ್ನನ್ನು ದೋಸ್ತಿಯಲ್ಲ, ಈ ಕಡೆಯಿಂದ ಬರುವವರನ್ನೆಲ್ಲ ದರೋಡೆ ಮಾಡ್ತೀಯಲ್ಲ, ಹಾಗಾದ್ರೆ ನೀನು ಮಾಡ್ತಾ ಇರುವಂತಹ ಈ ಪಾಪ ಕೃತ್ಯಗಳಲ್ಲಿ, ನೀನು ಮಾಡ್ತಾ ಇರುವಂತಹ ಈ ಪಾಪ ಕರ್ಮಗಳಲ್ಲಿ ನಿನ್ನ ಕುಟುಂಬಕ್ಕೆ ಅದರಲ್ಲಿ ಪಾಲುದಾರಿಕೆ ಇದೆಯೇ? ಅವರು ಕೂಡ ಭಾಗಿಗಳೇ ಇದರಲ್ಲಿ ಎನ್ನುವಂತಹ ಪ್ರಶ್ನೆ ರತ್ನಾಕರ ಮಾಡ್ತಾ ಇರುವಂತಹ ಕೃತ್ಯದ ಬುಡವನ್ನು ಅಲ್ಲಾಡಿಸಿಬಿಟ್ಟಿತು. ಆ ಒಂದು ಪ್ರಶ್ನೆ ಅವನಲ್ಲಿ ತೀವ್ರವಾದಂತಹ ಮುಮುಕ್ಷತ್ವವನ್ನು ಹುಟ್ಟಿಸಿತು. ಆ ಬಳಿಕ ನಾರದರಲ್ಲಿ ಬಂದು ಅವನು ಕೇಳುವಂತಹ ಪ್ರಶ್ನೆ ಯಾವುದು? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಈ ಪ್ರಪಂಚದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಗುಣವಂತನಾದವನು, ವೀರ್ಯವಂತನಾದವನು ಯಾರಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ನಾರದರಲ್ಲಿ ಕೇಳುತ್ತಾನೆ. ಅದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ರಾಮಾಯಣದ ಮೊದಲ ಶಬ್ದ ಯಾವುದು ಅಂತ ಹೇಳಿದ್ರೆ, ರಾಮಾಯಣದ ಮೊದಲ ಶಬ್ದ ಯಾವುದು ಅಂತ ಹೇಳಿದ್ರೆ ತಪಸ್ವಾಧ್ಯಾಯ ನಿರತಂ ತಪಸ್ವಿಂ ವಾಗ್ವಿದಾಂಬರಂ. ತಪಃ ಎನ್ನುವಂತ ಶಬ್ದದ ಮೂಲಕ ರಾಮಾಯಣ ಪ್ರಾರಂಭವಾಗ್ತದೆ. ಹಾಗಾದ್ರೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಅಧ್ಯಾತ್ಮದ ಬೇರು ಅನ್ನಿಸಿಕೊಂಡಂತ ಒಂದು ಸಾಧನೆಯ ಶಬ್ದವನ್ನ ಉಪಯೋಗ ಮಾಡಿಕೊಂಡು ರಾಮಾಯಣ ಹುಟ್ಟಿಕೊಳ್ಳುತ್ತದೆ. ಹಾಗಿರುವಾಗ ಅಧ್ಯಾತ್ಮ ಯಾವ ರೀತಿಯಲ್ಲಿ ಕಥಾ ಅಥವಾ ಹರಿಕಥೆಗೆ ಅದು ಮೂಲ ಬೇರು ಆಗಿದೆ ಎನ್ನುವುದನ್ನು ನಾವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇನ್ನು ಭಾಗವತವನ್ನು ನಾವು ತೆಗೆದುಕೊಂಡ್ರೆ, ಪರೀಕ್ಷಿತ ಮಹಾರಾಜ ಅವನಿಗೆ
7 ದಿನದಲ್ಲಿ ಮರಣ ಪ್ರಾಪ್ತವಾಗ್ತದೆ ಎನ್ನುವಂತಹ ವಾರ್ತೆಯನ್ನು ಕೇಳಿ ಅವನು ಶುಕ ಮಹರ್ಷಿಗಳಲ್ಲಿ ಕೇಳುವಂತಹ ಪ್ರಶ್ನೆ, ಸ್ವಾಮಿ, ಮರಣೋನ್ಮುಖನಾದಂತ ಮರಣವನ್ನು ಹೊಂದಲಿಕ್ಕೆ ತಯಾರಾಗಿರುವಂತಹ ವ್ಯಕ್ತಿ ಈ ಕ್ಷಣದಲ್ಲಿ ಏನನ್ನು ಮಾಡ್ಬೇಕು, ಏನನ್ನು ಮಾಡಿದ್ರೆ ಅವನ ಜೀವನ ಸಾರ್ಥಕವಾಗ್ತದೆ ಎನ್ನುವಂತ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾದ್ರೆ ಈ ಪ್ರಶ್ನೆ ಕೂಡ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಈ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯಿಂದಾಗಿ ಭಾಗವತ ಹುಟ್ಟಿಕೊಂಡಿತು. ಹಾಗಾಗಿ ಹರಿಕಥೆಯ ತಾಯಿ ಬೇರು ಯಾವುದು ಅಂತ ಹೇಳಿದ್ರೆ ನಾವು ಅಧ್ಯಾತ್ಮ ಅಂತ ಹೇಳಿಯೇ ಹೇಳಬೇಕಾಗ್ತದೆ. ಇವತ್ತು ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯದ ಬಗ್ಗೆ ನಾವು ಮಾತಾಡ್ತೇವೆ. ಅಧ್ಯಾತ್ಮದ ಬಗ್ಗೆ ಮಾತನಾಡುವಾಗಲೂ ಕೂಡ ಸ್ವಾತಂತ್ರ್ಯವನ್ನ ಬಿಟ್ಟು ನಾವು ಅಧ್ಯಾತ್ಮದ ಬಗ್ಗೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ದೇಶಕ್ಕೆ ರಾಜಕೀಯವಾದಂತಹ ಸ್ವಾತಂತ್ರ್ಯ ಸಿಕ್ಕಿರಬಹುದು, ಆದ್ರೆ ಪ್ರತಿಯೊಬ್ಬ ಜೀವ ಅವನು ಕೂಡ ಸ್ವಾತಂತ್ರ್ಯಕ್ಕೆ ಹಂಬಲಿಸ್ತಾನೆ, ಬಿಡುಗಡೆಗೆ ಹಂಬಲಿಸ್ತಾನೆ. ಸಂತ ಭದ್ರಗಿರಿ ದಾಸರು ಬಹಳ ಸುಂದರವಾಗಿ ಒಂದು ದೃಷ್ಟಾಂತವನ್ನು ಹೇಳ್ತಾ ಇದ್ರು. ಹರಿಕತೆಗೆ ಬಂದಂತ ಒಬ್ಬ ಯುವಕ ಕೇಳ್ತಾನಂತೆ ದಾಸರ ಹತ್ರ, ತುಳುಮೇಲೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ದಾಸರೇ, ರಡ್ಡೆ ಗಂಟೆ ಕೂಂದು ಹರಿಕತೆಗೆ ಅನ್ನುವಂತ ಪುರುಸೋತ್ತಿಜ್ಜಿ ರಡ್ಡೆ ಪಾತೆರಡು ಪನೋಡು ಬಂಧನ ಪಂಡದಾದ, ಸ್ವಾತಂತ್ರ್ಯ ಪಂಡದಾದ, ಮೋಕ್ಷ ಪಂಡದಾದ ಅಂತ ಹೇಳಿ ಎರಡೇ ಮಾತಿನಲ್ಲಿ ನೀವು ಹೇಳ್ಬೇಕು. ನನಗೆ 2 ಗಂಟೆ ಕೂತು ಹರಿಕತೆ ಕೇಳುವಷ್ಟು ಪುರುಸೊತ್ತಿಲ್ಲ, ಹಾಗಾಗಿ ಎರಡೇ ಮಾತಿನಲ್ಲಿ ಹೇಳ್ಬೇಕು, ಬಂಧನ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು, ಅಥವಾ ಮೋಕ್ಷ ಅಂದ್ರೆ ಏನು ಅಂತ. ಅವಾಗ ದಾಸರು ಹೇಳ್ತಾರಂತೆ, ನೋಡಪ್ಪ, 2 ಗಂಟೆ ಕಾಲ ಕೂತಲ್ಲೇ ಕೂತ್ಕೊಂಡು ತದೇಕ ಚಿತ್ತದಿಂದ ಹೇಗೆ ಪರೀಕ್ಷಿತ ಕೇಳ್ತಾ ಇದ್ದನೋ ಕಥೆ, ಆ ರೀತಿಯಲ್ಲಿ ಕಥೆಯನ್ನು ನೀನು ಕೇಳ್ತಿ ಅಂತ ಹೇಳಿದ್ರೆ ಅದೇ ಬಂಧನವಾಗ್ತದೆ. ಕೊನೆಯಲ್ಲಿ ಹರಿದಾಸರು ಮಂಗಳವನ್ನು ಹಾಡ್ತಾರಲ್ಲ, ಅದೇ ಮೋಕ್ಷ ಅಥವಾ ಅದೇ ಸ್ವಾತಂತ್ರ್ಯ, ಅದೇ ಬಿಡುಗಡೆ ಅಂತ ಹೇಳ್ತಾರಂತೆ. ಫೇಸ್ಬುಕ್ ನಲ್ಲಿ ನಾವು ಮಾತಾಡ್ತಾ ಇದ್ದೇವೆ, ಇಲ್ಲಿ ಬೇಕಾದ್ರೆ ಒಂದು ಲೈಕ್ ಕೊಟ್ಟು ನಮ್ಮಷ್ಟಕ್ಕೆ ನಾವು ಬೇರೆ ಕೆಲಸ ಮಾಡ್ತಾ ಇರ್ಬೋದು. ಆದ್ರೆ ಇಲ್ಲಿ ಆ ನಿರ್ಬಂಧ ಇಲ್ಲ. ಇಲ್ಲಿ ಸ್ವಾತಂತ್ರ್ಯ, ಯಾಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ರೆ, ಜೀವಾತ್ಮನಾದವನು ತನ್ನನ್ನು ತಾನು ಅಜ್ಞಾನದಿಂದಾಗಿ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇನೆ ಅಂತೇಳಿ ಭಾವಿಸಿಕೊಳ್ತಾನೆ. ಬಹಳ ಸುಂದರವಾಗಿ ಹೇಳ್ತಾರಲ್ಲ ಕನಕದಾಸರು, ಮಾಯಾ ಪಾಶದ ಬಲೆಗಳು ಸಿಕ್ಕಿಹ ಕಾಯ ಪಂಚೇಂದ್ರಿಯಗಳು ನಿನ್ನವು. ಮಾಯಾ ಪಾಶದ ಬಲೆಗಳು ಸಿಕ್ಕಿಹ ಕಾಯ ಪಂಚೇಂದ್ರಿಯಗಳು ನಿನ್ನವು. ಜಗದೊಡೆಯ ಆದಿ ದೇಶವರಾಯ, ಜಗದೊಡೆಯ ಆದಿ ದೇಶವರಾಯ, ನೀನಲ್ಲದೆ ನರರು ಸ್ವತಂತ್ರರೇ. ಮಾಯಾಪಾಶದ ಬಲೆಗಳು ಸಿಕ್ಕಿಯ ಕಾಯ ಪಂಚೇಂದ್ರಿಯಗಳು ನಿನ್ನವು. ಒಂದು ರೀತಿಯಲ್ಲಿ ಬಂಧನಕ್ಕೆ ಸಿಲುಕಿದ್ದಾನೆ ಜೀವಾತ್ಮ, ಕಾರಣ ಅಜ್ಞಾನದಿಂದಾಗಿ. ಹಾಗಾದ್ರೆ ಇದರಿಂದ ಬಿಡುಗಡೆಯನ್ನು ಪಡಿಬೇಕು ಅಂತೇಳಿ ಆದ್ರೆ ಅರಿವು ಅವನಲ್ಲಿ ಮೂಡಬೇಕು. ಅರಿವು ಅವನಲ್ಲಿ ಮೂಡಬೇಕು. ಎಂಥ ಅರಿವು? ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಜುನ ಪ್ರಶ್ನಿಸ್ತಾನೆ, ಕಿಂ ಅಧ್ಯಾತ್ಮಂ ಅಂತೇಳಿ ಹೇಳಿ, ಅಧ್ಯಾತ್ಮ ಅಂದ್ರೆ ಏನು ಅಂತೇಳಿ ಹೇಳಿ. ಆವಾಗ ಭಗವಂತ ಬಹಳ ಸುಂದರವಾಗಿ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಅಕ್ಷರಂ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಅಕ್ಷರಂ ಬ್ರಹ್ಮ ಪರಮಂ, ಬೃಹತ್ತಾದದ್ದು ಯಾವುದಿದೆಯೋ ಅದನ್ನ ಬ್ರಹ್ಮ ಅಂತ ಹೇಳಿ ಕರೆದರು. ಯಾವುದನ್ನು ಮೀರಿಸುವಷ್ಟು ಬೇರೆ ಯಾವುದು ಪ್ರಪಂಚದಲ್ಲಿ ಇಲ್ಲವೋ, ಯಾವುದು ಎಲ್ಲವನ್ನು ವ್ಯಾಪಿಸಿದೆಯೋ, ಆಮ್ನಿ ಪ್ರೆಸೆಂಟ್ ಆಮ್ನಿಶೆಂಟ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಹಾಗೆ ಎಲ್ಲವನ್ನು ವ್ಯಾಪಿಸಿರುವಂತಹದ್ದು ಯಾವುದಿದೆಯೋ ಅದು ಬ್ರಹ್ಮ, ಅದು ಅಕ್ಷರವಾದದ್ದು ಅಂತ ಹೇಳ್ತಾರೆ. ಅಂದ್ರೆ
ಕ್ಷರ ಅಂತೇಳಿ ಹೇಳಿದ್ರೆ ನಾಶ ಇರುವಂತಹದ್ದು ಅಂತ ಹೇಳಿ. ಯಾವುದಕ್ಕೆ ನಾಶ ಇದೆಯೋ ಅದು ಕ್ಷರ, ಯಾವುದಕ್ಕೆ ನಾಶ ಇಲ್ಲವೋ ಅದನ್ನ ಅಕ್ಷರ ಅಂತ ಹೇಳಿ ಕರೆದ್ರು. ಭಗವಂತನನ್ನ, ಪರಮಾತ್ಮನನ್ನ ಅಕ್ಷರ ಅಂತೇಳಿ ಸಂಬೋಧಿಸಿದ್ರು. ಯಾಕಂತ ಹೇಳಿದ್ರೆ ಅವನಿಗೆ ನಾಶ ಇಲ್ಲ. ಇವತ್ತಿನ ಕಾಲ ನಾವು ಪರಮಾತ್ಮ ಬ್ರಹ್ಮ ಅಂತೇಳಿ ಹೇಳಿದ್ರೆ ಈಗಿನ ಯುವ ಜನಾಂಗ ಅದನ್ನೇ ಕೇಳಲಿಕ್ಕೆ ತಯಾರಿಲ್ಲ. ನೋಡಿ, ಒಂದು ಕಾಲ ಇತ್ತು, ನಾವು ಹರಿಕಥೆಯ ಹುಟ್ಟನ್ನು ಗಮನಿಸುವಂತ ಸಂದರ್ಭದಲ್ಲಿ ನಾರದರು ಮೂಲ ಪುರುಷರು ಅಂತ ನಾವು ಹೇಳ್ತೇವೆ. ಆದ್ರೆ ಈಗ ನಾವು ಕಾಣ್ತಾ ಇರುವಂತಹ ಹರಿಕಥೆಯ ಒಂದು ಪ್ರಾಕಾರ ಏನಿದೆ, ಶೈಲಿ ಏನಿದೆ, ಇದು ಯಾವಾಗ ಹುಟ್ಟಿಕೊಂಡಿತು ಅಂತ ಹೇಳಿ ಯೋಚನೆ ಮಾಡುವಾಗ 12ನೇ ಶತಮಾನದಲ್ಲಿ ಸೋಮೇಶ್ವರ ಮಾನಸೋಲ್ಲಾಸದಲ್ಲಿ ಈ ಹರಿಕಥೆಯ ವರ್ಣನೆಯನ್ನು ಮಾಡಿದ್ದಾನೆ ಅಂತೇಳಿ ಹೇಳಿ ಉಲ್ಲೇಖಗಳಿವೆ. ಕೀರ್ತನಾಚಾರ್ಯ ಲಕ್ಷ್ಮಣದಾಸರ ವೀರೇಂದ್ರ ಅವರು ಕೂಡ ಕಥಾ ಕೀರ್ತನ ಕಲೆಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ. ಒಬ್ಬ ಕೀರ್ತನಕಾರನಲ್ಲಿ ಹರಿದಾಸನಲ್ಲಿ ಇರಬೇಕಾದಂತಹ ಲಕ್ಷಣಗಳು ಏನು ಅಂತ ಹೇಳಿ ಅದನ್ನು ನಮೂದನೆ ಮಾಡ್ತಾರೆ. ಹಾಗಿರುವಾಗ 12ನೇ ಶತಮಾನ ಅಥವಾ 15-16ನೇ ಶತಮಾನ ನಾವು ಪುರಂದರದಾಸರ ಕಾಲವನ್ನು ತೆಗೆದುಕೊಂಡ್ರೆ ನಾವು ಗಮನಿಸುವಂತಹದ್ದು ವ್ಯಾಸತೀರ್ಥರು ದಾಸಕೂಟ ಹಾಗೂ ವ್ಯಾಸಪೀಠದ ವ್ಯಾಸಕೂಟವನ್ನು ಪ್ರಾರಂಭ ಮಾಡಿದರು. ಇದರ ಹಿಂದೆ ಇರುವಂತಹ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ವ್ಯಾಸಕೂಟದಲ್ಲಿ ಯಾರಿದ್ರು ಅವರೆಲ್ಲ ಪಂಡಿತರು, ವೈದಿಕ ವಿದ್ವಾಂಸರು. ಅವರ ಫೋಕಸ್, ಅವರ ಗುರಿ ಏನಿತ್ತು ಅಂತ ಹೇಳಿದ್ರೆ ಸ್ವಮತ ಸ್ಥಾಪನೆ, ಪರಮತದ ಖಂಡನೆ. ಅಂದ್ರೆ ದ್ವೈತ ಮತವನ್ನು ಸ್ಥಾಪನೆ ಮಾಡುವಂತಹದ್ದು, ಅದನ್ನು ವಿರೋಧಿಸುವವರನ್ನ ಖಂಡಿಸುವಂತಹದ್ದು. ಒಟ್ಟಾರೆಯಲ್ಲಿ ಮತ ಪ್ರಚಾರ ಅಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಆ ಸಂದರ್ಭದಲ್ಲಿ ವ್ಯಾಸತೀರ್ಥರು ಪರಮ ಕರುಣಾಳು, ದಯಾರ್ದ್ರ ಹೃದಯ ಅವರದು. ಅವರು ಯೋಚನೆ ಮಾಡಿದ್ರು, ಹಾಗಾದ್ರೆ ಸಾಮಾನ್ಯ ಜನರ ಪಾಡೇನು? ನಮ್ಮ ಉಪನಿಷತ್ತುಗಳಿರಬಹುದು, ವೇದ ಇರಬಹುದು, ಇತರ ಶಾಸ್ತ್ರಗಳಿರಬಹುದು, ಅವು ಪ್ರತಿಪಾದನೆ ಮಾಡುವಂತಹ ತತ್ವವನ್ನ ನಮ್ಮ ಜನಮಾನಸಕ್ಕೆ ಮುಟ್ಟಿಸಬೇಡವೆ? ಅವರು ಇದರಿಂದ ವಂಚಿತರಾಗಬೇಕೆ? ಅವರ ಉದ್ಧಾರ ಆಗೋದು ಬೇಡವೆ? ಹೀಗೆ ಅಂತ ಹೇಳಿ ಯೋಚನೆ ಮಾಡಿದ್ರು. ಆ ಉದ್ದೇಶದಿಂದಾಗಿ ದಾಸಕೂಟವನ್ನು ಸ್ಥಾಪನೆ ಮಾಡಿದ್ರು. ಆ ದಾಸಕೂಟದವರ ಉದ್ದೇಶ ಏನಿತ್ತು, ಅವರ ಕಾರ್ಯ ಏನಿತ್ತು ಅಂತ ಹೇಳಿದ್ರೆ, ಬೆಳಗಿನ ಹೊತ್ತು ಪಾಠ ಪ್ರವಚನಗಳಾಗ್ತಾ ಇತ್ತು. ಆ ಬಳಿಕ ಪುರಂದರದಾಸರೇ ಹೇಳಿದ ಹಾಗೆ ಮಧುಕರ ವೃತ್ತಿ ಎನ್ನದು ಬಲು ಚನ್ನದು, ಮಧುಕರ ವೃತ್ತಿ ಎನ್ನದು, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣ ಗುಣ ಅಲಾಪಿಸುತ್ತ ಬಲು ಮೋದ ಪಡುತ್ತ ಮಧುಕರ ವೃತ್ತಿಯನ್ನು, ಮಧುಕರ ವೃತ್ತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ರು. ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರುವಂತಹದ್ದು ಮಧುಕರ ವೃತ್ತಿ ಅಂತ ಹೇಳಿದ್ರೆ ಮನೆ ಮನೆಗೆ ಭಿಕ್ಷಾಟನೆಗೆ ಹೋಗುವಂತಹದ್ದು, ಅಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿಸುವಂತಹದ್ದು, ನಾಮ ಸಂಕೀರ್ತನೆಯನ್ನು ಮಾಡುವಂತಹದ್ದು, ಭಗವಂತನ ಮಹಿಮೆಯನ್ನು ಸಾರುವಂತಹದ್ದು. ಅವರು ಭಿಕ್ಷೆಯಲ್ಲಿ ಏನಾದ್ರೂ ಕೊಟ್ರೆ ಅದನ್ನು ತೆಗೆದುಕೊಂಡು ಬಂದು ಗುರುಗಳಿಗೆ ಒಪ್ಪಿಸುವಂತಹದ್ದು, ಅದನ್ನೇ ಹಂಚಿಕೊಂಡು ಪ್ರಸಾದವಾಗಿ ಸ್ವೀಕಾರ ಮಾಡುವಂತಹದ್ದು. ಆದರೆ ನಾವಿಲ್ಲಿ ಗಮನಿಸಬೇಕಾದದ್ದು, ಆಗಿನ ಕಾಲದಲ್ಲಿ ಜನರಿಗೆ ಶಿಕ್ಷಣ ಇರಲಿಲ್ಲ. ಸಾಮಾನ್ಯ ಜನರಿಗೆ ತತ್ವವನ್ನು ತಲುಪಿಸಬೇಕು, ಅಧ್ಯಾತ್ಮದ ಸಿಂಚನ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಆ ಕಾಲದಲ್ಲಿ ದಾಸರು ಮನೆ ಮನೆಗೆ ಹೋದ್ರು. ಸಾಮಾನ್ಯರ ಜನಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನೇ ಉಪಮೆಯಾಗಿ ಆಯ್ದುಕೊಂಡು, ತಾಮರಳಿ ಜಲದಂತೆ ಪ್ರೇಮ ಬಿಟ್ಟು ಭವಗಳು, ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಲ್ಲಿ ಇರಬೇಕು ಅಂತ ಹೇಳಿದ್ರು. ಸಂತೆ ನೆರೆಯಿತು ನಾನಾ ಪರಿ ಅಂತೇಳಿ ಹೇಳಿದ್ರು. ಪಕ್ಷಿ ಬಂದಿತು ಅಂಗಳದಲ್ಲಿ, ಹಾರಿ ಹೋಯಿತು ಆ ಕ್ಷಣದಲ್ಲಿ ಅಂತ ಹೇಳಿದ್ರು. ಜನಸಾಮಾನ್ಯರು ನೋಡುವಂತಹ ಪ್ರಕೃತಿಯಲ್ಲಿ ಘಟಿಸುವಂತಹ ಘಟನೆಗಳನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಅವರಿಗೆ ಅರ್ಥ ಆಗುವ ಹಾಗೆ ಉದಾತ್ತವಾದಂತಹ ಅಧ್ಯಾತ್ಮದ ಚಿಂತನೆಯನ್ನ ಅವರಿಗೆ ಬೋಧನೆ ಮಾಡಿದ್ರು ದಾಸರು. ಬೋಧನೆ ಮಾಡಿದ್ರು. ಇಲ್ಲಿ ಮಧುಕರ ವೃತ್ತಿ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗ್ತದೆ. ಜೇನು ನೊಣ ಏನ್ ಮಾಡ್ತದೆ? ದುಂಬಿಗಳು
ಹೂವಿನಿಂದ ಹೂವಿಗೆ ಹಾರ್ತದೆ, ಅದರಿಂದ ಮಕರಂದವನ್ನು ಸಂಗ್ರಹ ಮಾಡ್ತದೆ. ಆ ಮಕರಂದವನ್ನ ಸಂಗ್ರಹ ಮಾಡಿ ಈ ಜೇನುನೊಣ ಏನ್ ಮಾಡ್ತದೆ, ಅದರಲ್ಲಿ ಒಂದು ಚೀಲ ಇದೆ ಅಂತ, ಆ ಚೀಲದಲ್ಲಿ ಅದನ್ನು ಸಂಗ್ರಹ ಮಾಡ್ತದೆ. ಈ ಜೇನುನೊಣ ಸಂಗ್ರಹ ಮಾಡಿದಂತ ಮಕರಂದವನ್ನ ತನ್ನೊಳಗೆ ಇರುವಂತಹ ಒಂದು ಚೀಲದಲ್ಲಿ ಅದನ್ನು ಸಂಗ್ರಹ ಮಾಡ್ತದೆ. ಸಂಗ್ರಹ ಮಾಡಿ ಇಟ್ಟುಕೊಂಡು ಅದ್ರ ಗೂಡಿಗೆ ಬಂದು ವಿಶಿಷ್ಟವಾದಂತಹ ಒಂದು ರಾಸಾಯನಿಕ ಕ್ರಿಯೆಯನ್ನ ಅದು ನಡೆಸ್ತದೆ. ಈಗ ಜೇನುನೊಣ ಜೇನನ್ನು ಉತ್ಪಾದನೆ ಮಾಡ್ತದೆ ಅಂತೇಳಿ ಹೇಳಿ ನಾವೇನಾದ್ರೂ ಹೂಗಳಲ್ಲಿರುವಂತಹ ಮಕರಂದವನ್ನ ಅಥವಾ ಹೂಗಳನ್ನೆಲ್ಲ ಹಿಡ್ಕೊಂಡು ಬಂದು ಹೂವಿನ ರಾಶಿಯನ್ನ ಒಂದು ಕ್ರಷರ್ ಅಲ್ಲಿ ಹಾಕಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಜೇನು ಉತ್ಪನ್ನ ಆಗುವುದಿಲ್ಲ, ಜೇನು ಉತ್ಪತ್ತಿ ಆಗುವುದಿಲ್ಲ. ಅಲ್ಲಿ ವಿಶಿಷ್ಟವಾದಂತಹ ಒಂದು ರಾಸಾಯನಿಕ ಕ್ರಿಯೆ ಜೇನುನೊಣ ಮಾಡ್ತದೆ. ಅದೇ ರೀತಿಯಲ್ಲಿ ಗುರುಗಳಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು ದಾಸರು, ಪುರಂದರದಾಸರು ಇರ್ಬೋದು, ಕನಕದಾಸರು. ಸುಧಾ ಓದು ಪದ ಹೇಳು ಅಂತೇಳಿ ಮಾತೃ ಸಂಪ್ರದಾಯದ ಒಂದು ಮಾತು ಇದೆ. ಆ ಅಧ್ಯಯನ ನಡೀತಾ ಇತ್ತು. ಅದರ ಜೊತೆಗೆ ಜನಮಾನಸದಲ್ಲಿ, ಜನರಲ್ಲಿ, ಅವರ ಅನುದಿನದ ಬದುಕಿನಲ್ಲಿ ಏನೆಲ್ಲ ಘಟನೆ ನಡೀತಾ ಇದೆಯೋ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡು ಆ ಜನಮಾನಸಿಕ ಅರ್ಥವಾಗುವಂತಹ ರೀತಿಯಲ್ಲಿ ಅವರಿಂದ ಕೂಡ ಸಂಪಾದನೆ ಮಾಡಿದಂತಹ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆ ಮಾಡಿ ಅದರಿಂದ ಏನು ಲಭಿಸ್ತದೋ ಆ ಮಧುವನ್ನ, ಆ ಜ್ಞಾನದ ಮಧುವನ್ನ ಅದನ್ನ ಜನರಿಗೆ ಹಂಚಿದ್ರು ಕೀರ್ತನೆಗಳ ಮೂಲಕ. ಎಂಥ ಉದಾತ್ತವಾದಂತಹ ಕೆಲಸವನ್ನು ಮಾಡಿದ್ರು ನೋಡಿ. ಇಲ್ಲಿ ಅಧ್ಯಾತ್ಮವನ್ನ ಜನರಿಗೆ ಹಂಚುವಾಗ ಒಂದು ಕಡೆ ಶಾಸ್ತ್ರದಿಂದ ಸಂಪಾದನೆ ಮಾಡಿರುವಂತಹದ್ದು, ಶಾಸ್ತ್ರದ ಶ್ರವಣದಿಂದ ಸಂಪಾದನೆ ಮಾಡಿರುವಂತಹದ್ದು. ಎರಡನೇದಾಗಿ ಜನರ ಆಗು ಹೋಗುಗಳಲ್ಲಿ, ಜನರ ಸಾಮಾನ್ಯರ ಜೀವನದಲ್ಲಿ ಏನೇನು ಘಟನೆಗಳು ನಡೀತಾ ಇದೆಯೋ, ಅವ್ರು ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅವನ್ನು ಕೂಡ ಅಧ್ಯಯನ ಮಾಡಿಕೊಂಡು ಇವೆರಡನ್ನು ಕೂಡ ತಮ್ಮೊಳಗೆ ಉಳಿಸಿಕೊಂಡು ಸಾಧನೆ ಮಾಡಿ ಆಮೇಲೆ ಕೀರ್ತನೆಗಳನ್ನ ಜಗತ್ತಿಗೆ ಹಂಚಿದ್ರು ಅವರು. ಹಾಗಾಗಿ ಇವತ್ತಿಗೂ ಕೂಡ ಉಳಿದಿದೆ ದಾಸರ ಕೀರ್ತನೆಗಳು. ಇವತ್ತಿಗೂ ಕೂಡ ಜನಮಾನಸಕ್ಕೆ ಅಧ್ಯಾತ್ಮದ ಏನಾದ್ರೂ ತತ್ವವನ್ನು ಗ್ರಹಿಸಬೇಕು ಅಂತ ಹೇಳಿದ್ರೆ ಮೊದಲು ನಾವು ರೆಫರ್ ಮಾಡುವಂತ ದಾಸರ ಕೀರ್ತನೆಗಳನ್ನು. ಇದು ಆಗಿನ ಕಾಲದಲ್ಲಿ ಆಯ್ತು. ಜನರಿಗೆ ಶಿಕ್ಷಣ ಇಲ್ಲ, ಸಾಮಾನ್ಯ ಜನರನ್ನ ತಲುಪಬೇಕು ಎನ್ನುವಂತಹದ್ದು ಉದ್ದೇಶವಾಗಿತ್ತು. ಹರಿಕಥಾ ಕಲಾ ಸಂವರ್ಧನ ಚಿಂತನ ಸರಣಿಯಾಗಿರುವುದರಿಂದ ಹಿರಿಯರಿದ್ದೀರಿ, ಪೂಜ್ಯರಾದಂತ ಲಕ್ಷ್ಮಣದಾಸರು ವೇರಂಕರ್ ಅವರ ಕಾರ್ಯಕ್ರಮ ನೋಡ್ತಾ ಇರಬಹುದು, ಜಗದೀಶ್ ದಾಸರು ನೋಡ್ತಾ ಇರಬಹುದು, ಅಥವಾ ಮಹಾಬಲೇಶ್ವರ ನೋಡ್ತಾ ಇರಬಹುದು. ತಮ್ಮೆಲ್ಲ ಹಿರಿಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಚೋಟಿ ಮೂ ಬಡಿ ಬಾತ್ ಅಂತೇಳಿ ಹೇಳ್ತಾರೆ ಹಿಂದಿಯಲ್ಲಿ. ನಾನು ಈ ಮಾತನ್ನು ಹೇಳಬೇಕು ಇಲ್ವೋ ಗೊತ್ತಿಲ್ಲ, ಆದ್ರೂ ನನ್ನ ಚಿಂತನೆಯನ್ನು ತಮ್ಮೊಂದಿಗೆ ಹಂಚಲು ಬಯಸ್ತಾ ಇದ್ದೇನೆ. ಇವತ್ತು ಕಾಲ ಬದಲಾಗಿದೆ, ಶಿಕ್ಷಣದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಎರಡನೇದಾಗಿ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಜನರು ಬಹಳ ಸೂಕ್ಷ್ಮಮತಿಗಳಾಗ್ತಾ ಇದ್ದಾರೆ. ಮತಿ ಸೂಕ್ಷ್ಮವಾಗ್ತಾ ಇದೆ, ದೇಹ ಸ್ಥೂಲವಾಗ್ತಾ ಇದೆ. ಯಾಕೆ? ಕೆಲಸ ಇಲ್ಲ ಮಾಡ್ಲಿಕ್ಕೆ, ಎಲ್ಲ ಕೂತಲ್ಲೇ ಆಗ್ತಾ ಇದೆ ಕೆಲಸ. ದೇಹ ಸ್ಥೂಲವಾಗ್ತಾ ಇದ್ರೆ ಆದ್ರೆ ಬುದ್ಧಿ ಸೂಕ್ಷ್ಮವಾಗ್ತಾ ಇದೆ. ಇವತ್ತು ಸಣ್ಣ ಸಣ್ಣ ಮಕ್ಕಳು, 2-3 ವರ್ಷದ ಮಕ್ಕಳು ಮೊಬೈಲ್ ಅಲ್ಲಿ ಯಾವ ಆಪ್ ಅನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಅದ್ರಲ್ಲಿ ಏನೇನೋ ನಮಗೆ ತಿಳಿಯದೇ ಇರುವಂತಹ ಕೃತಿಗಳನ್ನು ಅದರಲ್ಲಿ ಮಾಡ್ತಾರೆ, ನಾವು ಗಮನಿಸ್ತೇವೆ. ಇನ್ನು ಮೂರನೇದಾಗಿ ಶಿಕ್ಷಣ ಇವತ್ತು ಎಲ್ಲರೂ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಿಗ್ತಾ ಇದೆ. ಈ ಶಿಕ್ಷಣದಲ್ಲಿ ವಿಜ್ಞಾನದ ಪಾಠ ಅಥವಾ ತಂತ್ರಜ್ಞಾನದ ಪಾಠ, ಈಗಂತೂ ಶಿಕ್ಷಣ ನೀತಿ ಬದಲಾಗ್ತಾ ಇದೆ, ಇನ್ನು ಅಭಿವೃದ್ಧಿ ಹೊಂದುವಂತಹ ಲಕ್ಷಣಗಳು ಕಾಣ್ತಾ ಇವೆ. ಹೀಗಿರುವಾಗ ಜನರಿಗೆ ಅರಿವು ಎನ್ನುವಂತಹದ್ದು ಇದೆ, ಮೊದಲೇ ತಿಳುವಳಿಕೆ ಎನ್ನುವಂತಹದ್ದು ಇದೆ. ಇನ್ನೊಂದು ನಾನು ವಿಶೇಷವನ್ನು ಹೇಳಲೇಬೇಕು. ನಾವೀಗ ಹರಿಕಥೆ ಮಾಡ್ತಾ ಇದ್ದೇವೆ, ಭೀಷ್ಮನ ಕಥೆ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ಒಬ್ಬ ಕಾಲೇಜಿನ ಹುಡುಗ ಬಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಗೂಗಲ್ ನಲ್ಲಿ ಭೀಷ್ಮ ಅಂತ ಹಾಕಿದ್ರೆ ಭೀಷ್ಮನ ಬಗ್ಗೆ ಪುಟಗಟ್ಟಲೆ ಮಾಹಿತಿ ಸಿಗ್ತದೆ ಅದರಲ್ಲಿ. ನಾನು 2 ಗಂಟೆ ಹರಿಕಥೆ ಮಾಡುವಷ್ಟು ಹೊತ್ತಿನಲ್ಲಿ ಅವನು ನಾನೇನ್ ಹೇಳಲಿಕ್ಕೆ ಹೊರಟಿದ್ದೇನೋ ಅದಕ್ಕಿಂತ ಇನ್ನೂ ಹೆಚ್ಚು ಮಾಹಿತಿಯನ್ನು ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ನಿಜವಾದಂತ ಆಸಕ್ತಿ ಇದ್ದರೆ. ಹಾಗಿರುವಾಗ ಈಗಿನ ಕಾಲದಲ್ಲಿ ನಮ್ಮ ಹರಿದಾಸರಿಗೆ ದೊಡ್ಡ ಜವಾಬ್ದಾರಿ ಇದೆ.
ನಾನೊಂದು ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ, ಮತ್ತೆ ಎಷ್ಟು ಸೂಕ್ಷ್ಮವಾಗ್ತಾ ಇದೆ ಅಂತ ಹೇಳಿ. ಇಲ್ಲೇ ಮಂಗಳೂರಿನಲ್ಲಿ ಒಂದು ಕಡೆ ಹರಿಕಥೆ ಮಾಡ್ತಾ ಇರುವಂತ ಸಂದರ್ಭ, ಹರಿಕಥೆ ಆಯ್ತು. ನಾನು ವಾಲಿ ಮೋಕ್ಷದ ಕಥೆಯನ್ನು ಮಾಡಿದ್ದೆ. ಕಥೆ ಮುಗ್ದಾದ ಬಳಿಕ ನನ್ನವರು ಮಿತ್ರರು ದೇವದಾಸ್ ಪೈ ಅಂತ ಹೇಳಿ ಸಿತಾರ್ ನುಡಿಸ್ತಾರೆ ಅವರು ನನ್ನ ಜೊತೆ ಮಾತಾಡ್ಲಿಕ್ಕೆ ಬಂದ್ರು ವೇದಿಕೆ ಅಂತ. ಅವರ ಮಗನನ್ನು ಕರ್ಕೊಂಡು ಬಂದ್ರು, 8ನೇ ಕ್ಲಾಸ್ನ ಹುಡುಗ. ಆ ಪೈಯವರು ಹೇಳಿದ್ರು ನನ್ನ ಹತ್ರ, ನೋಡಿ ಸರ್, ಇವನು ಯಾವತ್ತು ಹರಿಕಥೆಗೆ ಬರೋದಿಲ್ಲ, ಇವತ್ತು ಇನ್ವಿಟೇಷನ್ ನೋಡಿ ಇದರಲ್ಲಿ ವಾಲಿ ಸಂಹಾರ ಎನ್ನುವಂಥ ಅಥವಾ ವಾಲಿ ಮೋಕ್ಷ ಎನ್ನುವಂಥ ಕಥಾನಕ ಇದೆ ಅಂತ ಕೇಳಿ ಅವನೇ ನಾನ್ ಬರ್ತೇನಪ್ಪ ಅಂತ ಹೇಳಿ ನನ್ನ ಜೊತೆ ಬಂದ. ಹೌದೇ ಅಂತ ನನಗೆ ಆಶ್ಚರ್ಯವಾಯ್ತು. ಅಲ್ಲ, ಯಾಕೆ ವಾಲಿ ಮೋಕ್ಷದ ಕಥೆ ಅಂತೇಳಿ ಹೇಳುವಾಗ ನಿಮ್ಗೆ ಯಾಕೆ ಇಷ್ಟ ಆಸಕ್ತಿ ಅಂತೇಳಿ ಕೇಳುವಾಗ ಅವನು ಹೇಳ್ತಾನೆ, ಅಲ್ಲ, ನನಗೇನೋ ಭಾವನೆ ಇದೆ, ರಾಮ ರಘುರಾಮಚಂದ್ರ ವಾಲಿಗೆ ಅನ್ಯಾಯ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ. ನೀವೇನು ಹೇಳ್ತೀರಿ? ನಿಜವಾಗಿಯೂ ರಾಮ ನ್ಯಾಯವನ್ನು ಒದಗಿಸಿದ್ದಾನೋ ಅಥವಾ ಅನ್ಯಾಯ ಮಾಡಿದ್ದಾನೋ ಇದನ್ನ ಕೇಳಬೇಕು ಅಂತ ಹೇಳಿ ನಾನು ಕುತೂಹಲದಿಂದ ಬಂದೆ. ವಾಲಿ ಮೋಕ್ಷ ಎನ್ನುವಂಥ ಕಥೆಯಲ್ಲಿ ನೀವು ಯಾವ ರೀತಿಯಲ್ಲಿ ರಾಮನಿಗೆ ನ್ಯಾಯವನ್ನು ಒದಗಿಸ್ತೀರಿ, ಯಾವ ರೀತಿಯಲ್ಲಿ ವಾಲಿಗೆ ನ್ಯಾಯವನ್ನು ಒದಗಿಸ್ತೀರಿ, ಇದನ್ನ ಕೇಳೋದಕ್ಕೋಸ್ಕರ ನಾನು ಬಂದೆ ಅಂತ ಹೇಳ್ತಾರೆ. ನೋಡಿ, 8ನೇ ಕ್ಲಾಸ್ನ ಹುಡುಗನಲ್ಲಿ ಇಂಥ ಒಂದು ಕುತೂಹಲ ಇದೆ, ತಿಳಿದುಕೊಳ್ಳುವಂತ ಆಕಾಂಕ್ಷೆ ಇದೆ ಅಂತ ಹೇಳುವಾಗ ನಾವು ನಮ್ಮ ಯುವ ಜನತೆ ಹಾದಿ ತಪ್ಪಿದವರಿಗೆ ಇದ್ಯಾವುದು ಬೇಡ ಅಂತ ಹೇಳುವಂತಹದ್ದು ನಮ್ಮ ಮೂರ್ಖತನ ಆಗ್ತದೆ. ನಾವಿವತ್ತು ಗಮನಿಸಿದರೆ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಕೇಂದ್ರಗಳಿವೆ. ಅದು ಈಶಾ ಫೌಂಡೇಶನ್ ಇರಬಹುದು, ಅಮೃತಾನಂದಮಯಿಯವರ ಸೆಂಟರ್ ಇರಬಹುದು, ಅಥವಾ ಇಸ್ಕಾನ್ ಇರಬಹುದು. ಅಲ್ಲಿ ಪ್ರಾಯದವರು ಬರುವುದಕ್ಕಿಂತ, ಅಂದ್ರೆ 50-60 ದಾಟಿದವರು ಬರುವುದಕ್ಕಿಂತ ಹೆಚ್ಚು ಯುವ ಜನತೆ ಹೆಚ್ಚು ಬರ್ತಾ ಇದ್ದಾರೆ. ಅದು ಎಂಥ ಯುವ ಜನತೆ, ಎಂಥ ಯುವ ಜನಾಂಗ ಬರ್ತಾ ಇದೆ ಅಂತ ಹೇಳಿದ್ರೆ, ಎಂಟೆಕ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್, MBA ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ಇಂಥವರೆಲ್ಲ ಬಂದು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರಿಗೇನು ತತ್ವಜ್ಞಾನ ಅಂದರೆ ಆಸಕ್ತಿ ಇಲ್ಲ ಅಂತೇಳಿ ನಾವು ಹೇಳ್ಬೇಕೆ? ಸುಮ್ಮನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಅವರು ಬಂದಿದ್ದಾರೆ ಅಂತ ಹೇಳ್ಬೇಕೆ? ಅಥವಾ ಬೇರೆ ಯಾವ್ದು ಆಕರ್ಷಣೆಯಿಂದ ಬಂದಿದ್ದಾರೆ ಅಂತ ಹೇಳ್ಬೇಕೆ? ಇಲ್ಲ, ಖಂಡಿತವಾಗಿಯೂ ಅಧ್ಯಾತ್ಮ ಎನ್ನುವಂತಹದ್ದು ಪ್ರತಿಯೊಬ್ಬ ಜೀವಿಯ ಜನ್ಮಸಿದ್ಧ ಹಕ್ಕು ಆಗಿದೆ. ಪ್ರತಿಯೊಬ್ಬನಿಗೆ ಆ ಆಕಾಂಕ್ಷೆ ಎನ್ನುವಂಥದ್ದು ಇದ್ದೇ ಇದೆ. ಅದು ಬೆಳಕಿಗೆ ಬರ್ಲಿಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ಬೇಕಾಗ್ತದೆ ಅಷ್ಟೇ. ಪ್ರತಿಯೊಬ್ಬರು ಕೂಡ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದಲ್ಲ ಒಂದು ದಿನ ಪ್ರತಿಯೊಬ್ಬ ಜೀವಿಯು ಕೂಡ ಮುಕ್ತನಾಗ್ಲೇಬೇಕು. ಅದಕ್ಕೆ ಪೂರಕವಾದಂತಹ ವಾತಾವರಣ ಕೊಡುವಂತದ್ದು ನಮ್ಮ ಕರ್ತವ್ಯವಾಗ್ತದೆ, ನಮ್ಮ ಧರ್ಮವಾಗ್ತದೆ. ಇವತ್ತಿನ ಕಾಲದಲ್ಲಿ ನಾವು ಹರಿಕಥೆ ಮಾಡುವಾಗ ಈ ಅಂಶವನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಅಧ್ಯಾತ್ಮ ಅವರಿಗೆ ತಿಳಿದಿಲ್ಲ, ನನಗೆ ಮಾತ್ರ ತಿಳಿದಿದೆ. ಹಾಗಾಗಿ ನಾನೇನಾದ್ರೂ ಹೇಳಿದ್ರೆ ಅವರಿಗೆ ತಲೆಗೆ ಹೋಗೋದಿಲ್ಲ ಅಂತೇಳಿ ಭಾವಿಸಿಕೊಳ್ಳುವಂತಹದ್ದು ಹರಿದಾಸರಂತೆ ನಮ್ಮ ಮೂರ್ಖತನವಾಗ್ತದೆ. ಈಗ ಅಕ್ಷರ ಎನ್ನುವಂತ ಒಂದು ಪದವನ್ನ ನಾವು ಇವತ್ತಿನ ಕಾಲದಲ್ಲಿ ಹೇಗೆ ವ್ಯಾಖ್ಯಾನ ಮಾಡುವುದು? ನಾಶ ಇಲ್ಲದೆ ಇರುವಂತಹದ್ದು. ಯಾವುದಕ್ಕೆ ನಾಶ ಇಲ್ಲವೋ ಅದು ಅಕ್ಷರ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಸರಿ, ಇದಕ್ಕೆ ಎವಿಡೆನ್ಸ್ ಕೊಡಿ ಸ್ವಾಮಿ. ಇವತ್ತಿನ ಕಾಲದ ಯುವಕರು ಕೇಳಬಹುದು, ನಾವು ಹೇಳಬಹುದು, ಥರ್ಮೋಡೈನಮಿಕ್ಸ್ ನಲ್ಲಿ ಲಾ ಇದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ನೇದರ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್, ಬಟ್ ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಅನದರ್ ಫಾರ್ಮ್ ಅಂತ ಹೇಳಿ. ಶಕ್ತಿಗೆ ಹುಟ್ಟು ಎನ್ನುವಂತಹದ್ದು ಇಲ್ಲ, ಅದಕ್ಕೆ ಹುಟ್ಟನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಶಕ್ತಿಯನ್ನು ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಒಂದು ರೀತಿಯ ಶಕ್ತಿಯನ್ನು ಮತ್ತೊಂದು ರೀತಿಯ ಶಕ್ತಿಯಾಗಿ ನಾವು ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಉಂಟು ಅಂತ ಹೇಳಿ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳುತ್ತದೆ. ವಿಜ್ಞಾನದಲ್ಲಿ ಇದು ಹೇಳಿದೆ ಇಲ್ಲಪ್ಪ ಅಂತ ನಾವು ಹೇಳ್ಬೋದಲ್ಲ. ಭಗವಂತ ಅಂತ ಹೇಳಿದ್ರೆ, ಅಕ್ಷರ ಅಂತ ಹೇಳಿದ್ರೆ ಆ ಎನರ್ಜಿಯೇ ಆಗಿದೆ, ಆ ಶಕ್ತಿಯೇ ಆಗಿದೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ನಾವು ದೇವಿ ಮಹಾತ್ಮೆ ಕಥೆಯನ್ನು ಮಾಡ್ತೇವೆ. ಮೊನ್ನೆಷ್ಟು ಶ್ರೀಧರದಾಸರು ಅದರಲ್ಲಿರುವಂತಹ ತಾತ್ವಿಕ ಅಂಶವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ದೇವಿ ಹೇಗೆ ಪ್ರಕಟವಾದಳು ಎನ್ನುವುದನ್ನು ನಾವು ಅನುಸಂಧಾನ ಮಾಡುವಾಗ ಅಲ್ಲಿ ಅಧ್ಯಾತ್ಮ ತತ್ವ ಬರ್ತದೆ. ಏನು? ದೇವತೆಗಳ
ಅಲ್ಲಿ ಸೇರಿದಂತ ಎಲ್ಲ ದೇವತೆಗಳ ಋಷಿಪುಂಗವರ ಮುಖದಿಂದ ದಿವ್ಯವಾದಂತ ತೇಜಸ್ಸು ಅಂದ್ರೆ ಅವರಲ್ಲಿದ್ದಂತ ಶಕ್ತಿ ತೇಜಸ್ಸಿನ ರೂಪದಲ್ಲಿ ಹೊರಹೊಮ್ಮಿತು. ಅದು ಏಕಾಕಾರಗೊಂಡು ದೇವಿಯಲ್ಲಿ ಪ್ರಕಟವಾದಳು. ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ವಾ? ಮೊದಲೇ ಇದ್ದಂತಹ ಎನರ್ಜಿ, ಮೊದಲೇ ಇದ್ದಂತಹ ಶಕ್ತಿ ಅದು ಘನೀಭೂತವಾಯಿತು, ಅದು ದೇವಿಯ ರೂಪದಲ್ಲಿ ಪ್ರಕಟವಾಯಿತು ಅಂತ ನಾವು ನೋಡ್ತೇವೆ. ಬಹುಶಃ 92 ಇರ್ಬೋದು, 1992 ಭಾರತೀಯ ವಿದ್ಯಾಭವನ ಬೆಂಗಳೂರಿನಲ್ಲಿ ನನಗೆ ಒಂದು ಹರಿಕಥೆ ಮಾಡುವಂತ ಸುಯೋಗ ಪ್ರಾಪ್ತವಾಗಿತ್ತು. ಅಲ್ಲಿ ಭಾರತೀಯ ವಿದ್ಯಾಭವನ ಅಂತೇಳಿ ಹೇಳಿದ್ರೆ ಅಲ್ಲಿ ಪ್ರಖರ ಪಂಡಿತರು, ವಿದ್ವಾಂಸರು ನೆರೆಯುವಂತ ಸಭೆ. ಅಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಡಾಕ್ಟರ್ H.K. ರಂಗನಾಥ್ ಅವರು ಇಲ್ಲ, ದೊಡ್ಡ ರಂಗ ವಿದ್ವಾಂಸರು, ಕರ್ನಾಟಕದ ರಂಗಭೂಮಿಯನ್ನ ವಿಶ್ವಕ್ಕೆ ಪರಿಚಯಿಸಿದವರು, ಯಕ್ಷಗಾನವನ್ನು ವಿದೇಶಕ್ಕೆ ಪರಿಚಯ ಮಾಡಿದವರು ಅಂತ ರಂಗ ವಿದ್ವಾಂಸರು. ಅವರು ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿದ್ದರು. ಶತಾವಧಾನಿ ಆರ್ ಗಣೇಶ್ ಅವರು ಕೂಡ ಇದ್ರು, ರಾಜಗೋಪಾಲ್ ಶರ್ಮಾ ಅವರು ವೇದ ವಿದ್ವಾಂಸರು, ಅವರೆಲ್ಲ ಸಭೆಯಲ್ಲಿ ಇದ್ರು. ನಾನು ಆ ಕಾಲದಲ್ಲಿ ಭಕ್ತ ಗೋರಾ ಕುಂಬಾರನ ಕಥೆಯನ್ನು ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅದು ನನ್ನ ಒಂದು ಸೂಪರ್ ಹಿಟ್ ಕಥೆ ಅಂತ ಹೇಳಿದ್ರೆ ತಪ್ಪಾಗಿ, ಎಲ್ಲಿ ಹೋದ್ರು ಜನ ಮೆಚ್ಚಿಕೊಳ್ತಾ ಇದ್ರು ಆ ಕಥೆಯನ್ನು. ಹಾಗಾಗಿ ಆ ಕಥೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಕಥೆಯನ್ನು ಚೆನ್ನಾಗಿ ಆಯ್ತು. ಕಥೆ ಮುಗ್ದ ಬಳಿಕ ಡಾಕ್ಟರ್ ರಂಗನಾಥ್ ಅವರು ಹೇಳಿದ್ರು, ಗುರುದಾಸ್, ಯು ಆರ್ ಡನ್ ವೆಲ್, ಬಟ್ ಹೌ ಕ್ಯಾನ್ ಯು ನರೇಟ್ ದಿಸ್ ಕಾಕ್ ಅಂಡ್ ಬುಲ್ ಸ್ಟೋರಿ ಇನ್ ದಿಸ್ ಏಜ್ ಅಂತ ಕೇಳಿದ್ರು. ಕಾಕ್ ಅಂಡ್ ಬುಲ್ ಸ್ಟೋರಿ ಅಂತಲೇ ಹೇಳಿದ್ರು ಅವರ ಆ ಸಂದರ್ಭದಲ್ಲಿ. ಅಂದ್ರೆ ಇಂಥ ಒಂದು ಅಜ್ಜಿ ಕಥೆಯನ್ನ ಇವತ್ತಿನ ಕಾಲದಲ್ಲಿ ನೀನ್ ಹೇಗೆ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ? ಹೇಗೆ ನಿರೂಪಿಸ್ತೀಯ? ನನಗೆ ಮುಖದ ಮೇಲೆ ಹೊಡೆದ ಹಾಗೆ ಆಯ್ತು. ಅಲ್ಲ, ಇದು ಭಕ್ತಿಯ ಮಹಿಮೆಯನ್ನು ಸಾರುವಂತಹ ಕಥೆ. ಫೇತ್ ಮೇಕ್ಸ್ ಮಿರಾಕಲ್ಸ್ ಅಂತ ಹೇಳ್ತಾರೆ. ಶ್ರದ್ಧೆ ಇದ್ದವನಿಗೆ ಅವನ ಜೀವನದಲ್ಲಿ ಪವಾಡಗಳು ಸಂಭವಿಸ್ತವೆ ಅಂತೇಳಿ ನಾವು ನೋಡ್ತಾ ಬಂದಿದ್ದೇವೆ. ಹಾಗಿರುವಾಗ ಇಂಥದ್ದು ಸಂಭವಿಸಬಹುದಲ್ಲ? ಅಲ್ಲ, ಭಜನೆ ಹಾಡ್ತಾ ಹಾಡ್ತಾ ತುಂಡೆ ಆಗಿ ಹೋಗಿದ್ದಂತಹ ಕೈ ತನ್ನಷ್ಟಕ್ಕೆ ಬರ್ತದೆ ಅಂತೇಳಿ ನೀನು ಹೇಳ್ತೀಯಲ್ಲ, ಅದು ಹೇಗೆ ಸಾಧ್ಯ ಇವತ್ತಿನ ಕಾಲದಲ್ಲಿ? ಇವತ್ತಿನ ಯುವ ಜನಾಂಗಕ್ಕೆ ಇದನ್ನು ಹೇಗೆ ನೀನು ನಿರೂಪಣೆ ಮಾಡ್ತೀಯಾ ಅಂತೇಳಿ ಕೇಳಿದೆ. ಇದು ನನ್ನ ಕಣ್ತೆರೆಸಿದಂತಹ ದಿನ. ಆ ದಿನವನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಬಳಿಕ ಆ ಬಗ್ಗೆ ಅವರಿಗೆ ಪತ್ರವನ್ನು ಬರೆದೆ. ಅದಕ್ಕೆ ಅವರು ಉತ್ತರವನ್ನು ಕೂಡ ಬರೆದು, ಗುರುದಾಸ್, ನೀನು ಹೇಳಿದ್ರಲ್ಲಿ ಯಾವ ತಪ್ಪೂ ಇಲ್ಲ. ಫೇತ್ ಮೇಕ್ಸ್ ಮಿರಾಕಲ್ಸ್ ಖಂಡಿತ ಸತ್ಯ, ಭಕ್ತಿಗೆ ಆ ಶಕ್ತಿ ಇದೆ ಅನ್ನುವಂಥದ್ದು ನಿಜ. ಆದ್ರೆ ನೀನು ಇವತ್ತಿನ ಕಾಲದಲ್ಲಿ ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ನೀನು ಹರಿಕಥೆಯನ್ನು ಮಾಡ್ತಾ ಇದ್ದೀಯ. ಇವತ್ತಿನ ಯುವ ಜನಾಂಗವನ್ನ ಕನ್ವಿನ್ಸ್ ಮಾಡ್ಬೇಕಾದಂತಹ ಜವಾಬ್ದಾರಿ ನಿನ್ನಲ್ಲಿ ಇದೆ. ಹಾಗಿರುವಾಗ ಇಂಥ ಕಥೆಯನ್ನ ನೀನು ಮಾಡುವಾಗ ಅಥವಾ ಆಯ್ಕೆ ಮಾಡುವಾಗ, ಅದನ್ನ ನಿರೂಪಣೆ ಮಾಡುವಾಗ ವೈಜ್ಞಾನಿಕವಾದಂತಹ ಸತ್ಯವನ್ನು ಮುಂದಿಟ್ಟುಕೊಂಡು ಮುಂದೆ ಕೂತಿರುವಂತ ಯುವ ಜನಾಂಗಕ್ಕೂ ಕೂಡ ಕನ್ವಿನ್ಸ್ ಮಾಡಬೇಕಾದಂತ ಜವಾಬ್ದಾರಿ ನಿನ್ನ ಮೇಲೆ ಇರುತ್ತದೆ. ನೀನು ಹೇಗೆ ಮಾಡಿದ್ರೆ ಅದು ನಿನಗೆ ಬಿಟ್ಟು. ಇದು ಇವತ್ತಿನ ಹರಿದಾಸರಿಗೆ ಒಂದು ನಾವು ಸದಾ ನೆನಪಿಟ್ಕೊಳ್ಬೇಕಾದಂತ ಒಂದು ಅಂಶ ಅಂತ ನಾನು ಭಾವಿಸ್ಕೊಳ್ತೇನೆ. ಇತ್ತೀಚೆಗಷ್ಟೇ ಶ್ರೀಮತಿ ಮಂಜುಳಾ ರಾವ್ ಅವರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹರಿಕಥೆ ಮಾಡಿದ್ರು. ದಿನಗಳು ದೂರವಿಲ್ಲ, ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ. ಯೂನಿವರ್ಸಿಟಿಗಳಲ್ಲಿ ಎಲ್ಲಾ ಕಲೆಗಳನ್ನ ಕಲಿಸುವಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಈ ಶಿಕ್ಷಣ ನೀತಿ ಹೇಳ್ತಾ ಇದೆ. ಹಾಗಿರುವಾಗ ನಮಗೆ ಹರಿದಾಸರಿಗೆ ಯೂನಿವರ್ಸಿಟಿಗಳಲ್ಲಿ ಹರಿಕಥೆಯನ್ನ ಕಲಿಸುವಂತ ಜವಾಬ್ದಾರಿ ಕೂಡ ಬರ್ಬೋದು. ಅದಕ್ಕೆ ನಾವು ತಯಾರಾಗಬೇಕಾಗ್ತದೆ. ಹಾಗಿರುವಾಗ ಅಧ್ಯಾತ್ಮವನ್ನ ನಾವು ಯಾವ ರೀತಿಯಲ್ಲಿ ಇವತ್ತಿನ ಯುವ ಜನತೆಗೆ ಅದನ್ನ ನಿರೂಪಣೆ ಮಾಡಬೇಕು, ಅಧ್ಯಾತ್ಮದ ತತ್ವವನ್ನ. ನಿಜ, ಹರಿಕಥೆ ಎಷ್ಟು ಪ್ರಬಲ ಮಾಧ್ಯಮ, ಅಧ್ಯಾತ್ಮವನ್ನು ನಿರೂಪಣೆ ಮಾಡ್ಲಿಕ್ಕೆ ಬೇರೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಸುಂದರವಾದಂತಹ ಒಂದು ಮಾತು ಭಕ್ತಿ ರಸಾಯನ ಎನ್ನುವಂತಹ ಒಂದು ಗ್ರಂಥದಲ್ಲಿ ಬರ್ತದೆ. ಪೂಜ್ಯರಾದಂತಹ ಶ್ರೀ ಮಧುಸೂದನ ಸರಸ್ವತಿಯವರು ಅಂತ ಹೇಳಿದ್ರೆ ಅವರು ಅದ್ವೈತ ತತ್ವವನ್ನು ಅನುಸರಣೆ ಮಾಡ್ತಾ ಇದ್ದವರು. ಆದ್ರೆ ಆ ಬಳಿಕ ಪರಮಭಕ್ತರಾಗಿ ಪರಿವರ್ತನೆ ಹೊಂದಿದರು. ಭಗವದ್ಗೀತೆಗೆ ಧ್ಯಾನ ಶ್ಲೋಕವನ್ನು ಬರೆದವರು ಮಧುಸೂದನ ಸರಸ್ವತಿಯವರು. ಅವರು ಒಂದು ಮಾತನ್ನು ಹೇಳ್ತಾರೆ ಇದರಲ್ಲಿ,
ಚಿತ್ತದ್ರವ್ಯಂ ಹಿ ಜತುವತ್ ಸ್ವಭಾವಾತ್ ಕಠಿಣಾತ್ಮಕಂ ತಾಪಕೈರ್ಹಿ ವಿಷಯೈರ್ ಯೋಗೆ ದ್ರವತ್ವಂ ಪ್ರತಿಪದ್ಯತೆ ಅಂತೇಳಿ ಹೇಳ್ತಾರೆ. ಚಿತ್ತದ್ರವ್ಯಂ ಹಿ ಜತುವತ್ ಅಂದ್ರೆ ನಮ್ಮ ಚಿತ್ತ ಎನ್ನುವಂತಹದ್ದು, ಚಿತ್ತ ಅಂತೇಳಿ ಹೇಳಿದ್ರೆ ಅದನ್ನು ಅರ್ಥ ಮಾಡಿಸಿಕೊಳ್ಬೇಕಾಗ್ತದೆ. ಸಂಸ್ಕಾರಗಳ ಕೋಶವನ್ನು ಚಿತ್ತ ಅಂತ ಹೇಳಿದ್ದಾರೆ. ಈ ಜನ್ಮದಲ್ಲಿ ಮಾತ್ರವಲ್ಲ, ಜನ್ಮ ಜನ್ಮಾಂತರಗಳಲ್ಲಿ ನಾವು ಮಾಡಿದಂತ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಚಿತ್ತದಲ್ಲಿ, ಅಂದ್ರೆ ನಾವು ಮಾಡಿದಂತಹ ಕರ್ಮದ ಇಂಪ್ರೆಷನ್ ಏನಿದೆ, ಗುರುತು ಏನಿದೆ ಚಿತ್ತದಲ್ಲಿ ಒಡಮೂಡಿರ್ತದೆ, ಅದು ಜನ್ಮ ಜನ್ಮಾಂತರಕ್ಕೆ ಅದು ಪಾಸ್ ಆನ್ ಆಗ್ತದೆ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಕೂಡ ನಾನು ಅನುಭವಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದರ ಇಂಪ್ರೆಷನ್ ನನ್ನಲ್ಲಿ ಇದೆ. ನಾನು ಇವತ್ತು ನನ್ನ ಸ್ವಭಾವ ಏನಿದೆ, ಈ ಸ್ವಭಾವದಲ್ಲಿ ನಾನು ಹಿಂದೆ ಮಾಡಿದಂತ ಕರ್ಮದ ಫಲವು ಕೂಡ ಒಳಗೊಂಡಿರ್ತದೆ. ಆ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮದ ಸಂಸ್ಕಾರ ಅದು ನನ್ನ ಇವತ್ತಿನ ನಡವಳಿಕೆಗೆ, ನಾನು ಏನ್ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ಪ್ರತಿಫಲನಗೊಳ್ಳುತ್ತದೆ. ಹಾಗಿರುವಾಗ ಈ ಚಿತ್ತ ಎನ್ನುವಂತಹದ್ದು ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇದನ್ನು ಅಂತಃಕರಣ ಚತುಷ್ಟಯ ಅಂತ ಹೇಳಿದ್ದಾರೆ. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಇದು ಒಳಗಿರುವಂತಹ ಇಂದ್ರಿಯಗಳು ಅಂತಃಕರಣ ಅಂತ ಹೇಳಿದ್ದಾರೆ. ಆತ್ಮನಿಗಿಂತ ವಿಭಿನ್ನವಾದದ್ದು ಇದು. ಇಲ್ಲಿ ಈ ಚಿತ್ತ ಇದನ್ನ ಜತುವತ್ತು ಅಂತ ಹೇಳ್ತಾರೆ. ಅಂದ್ರೆ ಅರಗಿನ ಹಾಗೆ ಅಂತ. ಅರಗು ಅಂತ ಹೇಳಿದ್ರೆ ನಮಗೆ ಗೊತ್ತಿರಬಹುದು, ಮೇಣದಂತಹ ಒಂದು ವಸ್ತು. ಅದರಲ್ಲಿ ವಿಭಿನ್ನವಾದಂತಹ ಮೂರ್ತಿಗಳನ್ನು ಮಾಡ್ತಾರೆ, ಅಥವಾ ಈಗಿನ ಕಾಲದಲ್ಲಿ ಡೈ ಮಾಡ್ತಾರೆ. ಆ ಡೈಯನ್ನು ಉಪಯೋಗ ಮಾಡಿಕೊಂಡು ಬೆಳ್ಳಿಯ ಅಥವಾ ಚಿನ್ನದ ಮೂರ್ತಿಗಳನ್ನು ಅದನ್ನು ಮಾಡ್ತಾರೆ. ಈ ಅರಗು ಅದು ಗಟ್ಟಿಯಾಗಿರ್ತದೆ. ಆದ್ರೆ ಅದರಲ್ಲಿ ಒಂದು ಆಕಾರವನ್ನು ಪಡಿ ಮೂಡಿಸ್ಬೇಕು ಅಂತೇಳಿ ಆದ್ರೆ ಆ ಜತುವನ್ನು ಅಥವಾ ಆ ಅರಗನ್ನು ಬಿಸಿ ಮಾಡಬೇಕಾಗ್ತದೆ. ತುಂಬಾ ಬಿಸಿ ಮಾಡಿ ಅದು ದ್ರವ ರೂಪಕ್ಕೆ ಬಂದಾಗ, ಅಲ್ಲಿ ಅದು ಸಂಪೂರ್ಣವಾಗಿ ದ್ರವ ರೂಪಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನಾವು ಏನೇ ಆಕಾರವನ್ನು ಅದರಲ್ಲಿ ಮೂಡಿಸಿದ್ರೆ ಅದು ಶಾಶ್ವತವಾಗಿ ಉಳಿತದೆ, ಅದು ಅದರಲ್ಲಿ ಶಾಶ್ವತವಾಗಿ ನೆಲೆ ನಿಲ್ತದೆ. ಇದನ್ನು ಹೇಳ್ತಾ ಇದ್ದಾರೆ. ಚಿತ್ತವೆನ್ನುವಂತಹ ದ್ರವ್ಯವು ಅರಗಿನಂತೆ ಸ್ವಭಾವತಃ ಕಠಿಣವಾಗಿರುತ್ತದೆ, ಆದ್ರೆ ತಾಪಕ ವಿಷಯಗಳ ಸಂಯೋಗವಾದಾಗ ಅದು ದ್ರವ ರೂಪವನ್ನು ತಾಳುತ್ತದೆ ಅಂತ ಹೇಳಿ. ನಾವು ಹರಿಕಥೆಯಲ್ಲಿ ಭಾವ ಜಾಗೃತಿಯನ್ನು ಉಂಟು ಮಾಡ್ತೇವೆ. ಅನೇಕ ರೀತಿಯ ಭಾವ ಇರಬಹುದು, ಸಾತ್ವಿಕವಾದಂತಹ ಭಾವ ಇರಬಹುದು, ದುಃಖದ ಭಾವವನ್ನು ಇರಬಹುದು. ಇತ್ತೀಚೆಗಷ್ಟೇ ನಮ್ಮ ಡಾಕ್ಟರ್ ದತ್ತಾತ್ರೇಯ ವಿರಣಕರ್ ಅವರು ಹಾಗೂ ಮಂಜುಳಾ ರಾವ್ ಅವರು ಅದಕ್ಕೆ ರಾಗಗಳನ್ನು ಯಾವ ರೀತಿಯಲ್ಲಿ ಬಳಸಬಹುದು ಭಾವ ಜಾಗೃತಿಗೆ ಅಂತ ಹೇಳಿ ಅದ್ರ ಬಗ್ಗೆ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಭಾವ ಜಾಗೃತಿ ಆದಾಗ ಯಾರು ಆ ಕಥೆಯನ್ನು ಕೇಳ್ತಾ ಇದ್ದಾನೋ, ಈಗ ಒಂದು ಉದಾಹರಣೆಗೆ ಹೇಳುವುದಾದ್ರೆ, ದ್ರೌಪದಿ ಭಗವಂತನಿಗೆ ಮೊರೆ ಇಡುವಂತಹ ಸಂದರ್ಭ, ಆ ಕೃಷ್ಣನಿಗೆ ಮೊರೆ ಇಡುವಂತಹ ಸಂದರ್ಭ, ಶಿವರಂಜನಿಯೋ ತೋಡಿಯಲ್ಲಿಯೋ ಆ ಮೊರೆ ಇಡುವಂತಹ ಸಂದರ್ಭವನ್ನು ಹರಿದಾಸ ತನ್ಮಯನಾಗಿ ಅದನ್ನ ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಪರಿಶುದ್ಧ ಮನಸ್ಸಿನಿಂದ ಏಕಾಗ್ರತೆಯಿಂದ ಕೇಳ್ತಾ ಇದ್ದಾನೋ ಅವನ ಚಿತ್ತ ದ್ರವೀಕೃತಗೊಳ್ಳುತ್ತದೆ. ಯಾವಾಗ ದ್ರವೀಕೃತಗೊಳ್ಳುತ್ತದೆಯೋ ಆ ಸಂದರ್ಭದಲ್ಲಿ ಆ ಘಟನೆ ನಡೆದ ತಕ್ಷಣ, ಅಂದ್ರೆ ಆ ಘಟನೆ ನಿರೂಪಣೆ ನಡೆದ ತಕ್ಷಣ ಹರಿದಾಸನಾದವನು ಒಂದು ಶ್ರೇಷ್ಠವಾದಂತಹ ತತ್ವವನ್ನ, ಅಂದ್ರೆ ಭಗವಂತ ಸರ್ವವ್ಯಾಪಕ, ಎಲ್ಲೆಲ್ಲೂ ವ್ಯಾಪಕವಾಗಿದ್ದಾನೆ, ಎಲ್ಲರನ್ನು ರಕ್ಷಣೆ ಮಾಡ್ತಾನೆ, ನಾವು ನಿಜವಾದಂತಹ ಭಾವದಿಂದ ಅವನಿಗೆ ಮೊರೆ ಹೋಗ್ತಾರೆ, ಅವನಿಗೆ ಪ್ರಾರ್ಥನೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಭಗವಂತ ಯಾವ್ದಾದ್ರು ರೂಪದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವಂತ ತತ್ವವನ್ನು ಹೇಳಿದ ತಕ್ಷಣ ಈ ದ್ರವೀಕೃತಗೊಂಡಂತಹ ಚಿತ್ತದಲ್ಲಿ ಹರಿದಾಸ ಹೇಳಿದಂತಹ ತತ್ವ ಏನಿದೆ ಅದು ದೃಢವಾಗಿ ನೆಲೆ ನಿಲ್ತದೆ, ಅದು ಘನೀಭೂತವಾಗ್ತದೆ. ಇದನ್ನ, ಈ ಟೆಕ್ನಿಕ್ ಅನ್ನ ಸಂತ ಭದ್ರಗಿರಿ ಅಚ್ಯುತದಾಸರು, ಸಂತ ಕೇಶವದಾಸರು ಎಷ್ಟು ಅದ್ಭುತವಾಗಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ. ನಾವು ಕೇವಲ ಅವರು ಹೇಳ್ತಾ ಇದ್ದಂತಹ ವಿಚಾರಗಳನ್ನೇ ಸಿಡಿಯಲ್ಲಿ ಹಾಗಿದೆಯೋ ಅದನ್ನು ಮತ್ತೆ ಜನರಿಗೆ ತಲುಪಿಸಿದ್ರೆ ಸಾಕಾಗುವುದಿಲ್ಲ. ಅವ್ರು ಇದನ್ನು ಯಾಕೆ ಮಾಡ್ತಾ ಇದ್ರು, ಇದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗ್ತದೆ. ನಾನೊಂದು ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಸಂತ ಭದ್ರಗಿರಿ ಅಚ್ಯುತದಾಸರು ನಾನು ಮತ್ತೆ ಅಧ್ಯಾತ್ಮದ ವಿಷಯ ಹೇಳುವಾಗ, ಈಗ ಭಗವಂತ ಸಗುಣನೂ ಹೌದು ನಿರ್ಗುಣನೂ ಹೌದು, ಅವನಿಗೆ ರೂಪವೂ ಇದೆ
ಅಥವಾ ನಿರಾಕಾರದಿಂದ ನಾವು ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಈ ತತ್ವವನ್ನು ನಿರೂಪಣೆ ಮಾಡುವಾಗ ಒಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾ ಇದ್ದರು. ಒಂದು ಮನೆಯಲ್ಲಿ ನಿಶ್ಚಯ ತಾಂಬೂಲ ಅಂತ ಹೇಳ್ತಾರೆ, ಎಂಗೇಜ್ಮೆಂಟ್ ಅಂತ ಇವತ್ತಿನ ಕಾಲದಲ್ಲಿ ನಾವು ಹೇಳ್ತೇವೆ. ಆ ನಿಶ್ಚಯ ತಾಂಬೂಲ ನಡೀತಾ ಇತ್ತು. ಹೆಣ್ಣು ಮಗಳು ಹುಡುಗಿ ಯಾರಿಗೆ ಮದುವೆ ನಿಶ್ಚಿತವಾಗ್ತಾ ನಡೀತಾ ಇದೆಯೋ ಆ ಹುಡುಗಿ ಒಳಗಡೆ ಕೂತಿದ್ದಾಳೆ, ತನ್ನ ಓರಿಗೆ ಗೆಳತಿಯೊಂದಿಗೆ ಕೂತಿದ್ದಾಳೆ. ಹುಡುಗ ಬಂದು ಹೊರಗಡೆ ಚಾವಡಿಯಲ್ಲಿ ಕೂತಿದ್ದಾನೆ. ಈ ಒಳಗೆ ಕೂತಿದ್ದಂತ ಆ ಓರಿಗೆ ಗೆಳತಿಯರು ಈ ಯಾವ ಹುಡುಗಿಗೆ ನಿಶ್ಚಿತಾರ್ಥ ಆಗ್ತಾ ಇದೆಯೋ ಆ ಹುಡುಗಿಗೆ ಛೇಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡು, ಆ ದಪ್ಪ ಮೀಸೆಯವನಿದ್ದಾನಲ್ಲ ಅವನ ನಿನ್ನ ಗಂಡ, ಅಥವಾ ದಪ್ಪಗಿದ್ದಾನಲ್ಲ ಟೊಣಪನಾಗಿದ್ದಾನಲ್ಲ ಅವನ ನಿನ್ನ ಗಂಡ, ಆ ಸಣಕಲ್ ಗಟ್ಟಿ ಆಗಿದ್ದಾನಲ್ಲ ಅವನ ನಿನ್ನ ಗಂಡ. ಹೀಗೆ ಎಲ್ಲರನ್ನೂ ಪ್ರತಿಯೊಬ್ಬ ಹುಡುಗನ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಅವನ 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 ಅಂತ ಕೇಳುವಾಗ ನೇತಿ ನೇತಿ ಇವನಲ್ಲ 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 ಅಂತೇಳಿ ಹೇಳ್ತಾಳಂತೆ ಅವಳು. ಈ ಒಂದು ಘಟನೆಯನ್ನು ಹೇಳುವಾಗ ನೋಡಿ, ಅದು ಸಂತಬದ್ಧರಿಗೆ ಅಚ್ಚುದಾಸರ ಮುಖದಿಂದಲೇ ಕೇಳ್ಬೇಕು. ನಾನು ಹೇಳಿದ್ರೆ ಅದನ್ನು ಡೀಗ್ರೇಡ್ ಮಾಡಿದಾಗೆ ಆಗ್ತದೆ. ಎಂಥವರಿಗೂ ಕೂಡ ಆ ಒಂದು ದೃಶ್ಯ ಕಣ್ಣ ಮುಂದೆ ಬರ್ತದೆ. ತಮ್ಮ ಜೀವನದಲ್ಲಿ ನಡೆದಂತ ನಿಶ್ಚಿತಾರ್ಥ ದಿನವನ್ನ ಮೆಲುಕು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅಲ್ಲಿ ಒಂದು ಚಿತ್ತ ಪ್ರಫುಲ್ಲಿತಗೊಂಡಿತ್ತು. ಒಂದು ಬೀಜವನ್ನ ಬಿತ್ತಬೇಕು ಅಂತ ಹೇಳಿ ಆದ್ರೆ ಬೀಜ ಮಾತ್ರ ಚೆನ್ನಾಗಿದ್ರೆ ಸಾಲೋದಿಲ್ಲ, ಅದನ್ನು ಬಿತ್ತುವಂತ ಮಣ್ಣು ಕೂಡ ಫಲವತ್ತಾಗಿರ್ಬೇಕು, ಅದು ಹದದೊಂದಿರ್ಬೇಕು, ಆ ಮಣ್ಣನ್ನು ಹದ ಮಾಡಿರ್ಬೇಕು, ಅದಕ್ಕೆ ಒಂದ್ ಸ್ವಲ್ಪ ನೀರನ್ನು ಸಿಂಪಡಿಸ್ಬೇಕು. ಅಚ್ಚುದಾಸರು ಈ ಕೆಲಸವನ್ನು ಮಾಡ್ತಾರೆ. ಆ ಉಪಕಥೆಯನ್ನು ಹೇಳುವ ಮೂಲಕ ಎಲ್ಲರೂ ಫ್ಲಾಶ್ ಬ್ಯಾಕಿಗೆ ಹೋದ್ರು, ಅವರ ಮನಸ್ಸು ಪ್ರಫುಲ್ಲಿತಗೊಂಡಿತು. ಈಗ ಆ ಇದು ಉಪಕಥೆಯನ್ನು ಹೇಳಿದ ತಕ್ಷಣ, ಮುಗಿದ ತಕ್ಷಣ ಶ್ರುತಿ ನೇತಿ ನೇತಿ ಮಣತಿ ಗೋವಿಂದುರೇ ತುಸ ಸಗುಣ ಮಣೋಗಿ ತುಸ ಸಗುಣ ಮಣೋಗಿ ಶ್ರುತಿ ನೇತಿ ನೇತಿ ಮಣತಿ ಗೋವಿಂದುರೇ ತುಸ ಸಗುಣ ಮಣೋಗಿ. ಶ್ರುತಿ ನೇತಿ 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 ಅಂತ ಹೇಳಿ ನಮ್ಮ ಹಿರಿಯರು ಋಷಿಮುನಿಗಳು ಏನ್ ಮಾಡಿದ್ರು, ಪ್ರತಿಯೊಂದು ವಸ್ತುವನ್ನು ಕೂಡ ಪರೀಕ್ಷೆ ಮಾಡ್ತಾ ಬಂದ್ರು. ಇದು ಅಕ್ಷರವೇ, ಇದು ನಾಶವಿಲ್ಲದೆ, ಇದು ನಾಶವಿಲ್ಲದೆ, ಇದು ಶಾಶ್ವತವಾದದ್ದೇ, ಇದು ಶಾಶ್ವತವಾದದ್ದು. ಪ್ರತಿಯೊಂದು ವಸ್ತುವನ್ನ, ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಪರೀಕ್ಷಿಸಿ, ಇಲ್ಲ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ನೇತಿ 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 ಅಂತ ಹೇಳ್ತಾ ಬಂದ್ರು. ಇದನ್ನು ಅನುಸಂಧಾನ ಮಾಡ್ತಾ, ಸಾಧನೆ ಮಾಡ್ತಾ, ತಪಸ್ಸನ್ನು ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಅವರಿಗೆ ಬ್ರಹ್ಮದ ದರ್ಶನವಾಯಿತು, ಅಥವಾ ಸತ್ಯದ ದರ್ಶನವಾಯಿತು, ಪರಮಾತ್ಮನ ದರ್ಶನವಾಯಿತು. ಯಾವಾಗ ಪರಮಾತ್ಮನ ದರ್ಶನವಾಯಿತು ಆಗ ಆ ಋಷಿ ಯಾರಿಗೆ ದರ್ಶನವಾಯಿತು ಅವನು ಮೌನವಾದ. ಯಾಕಂತ ಹೇಳಿದ್ರೆ ಒಳಗೆ ಆನಂದ ಪ್ರಕಟವಾಯಿತು. ಆಮೇಲೆ ಅವನು ನೇತಿಗಳು ಹೇಳಿಕ್ಕೆ ಹೋಗ್ಲಿಲ್ಲ. ಇಲ್ಲಿ ಆ ಹೆಣ್ಣು ಮಗಳು ಕೊಟ್ಟಂತ ಉತ್ತರವನ್ನ ಒಂದು ಅಧ್ಯಾತ್ಮ ತತ್ವಕ್ಕೆ ಸಮೀಕರಣ ಮಾಡ್ತಾರೆ ಅಚ್ಯುತದಾಸರು. ಇದನ್ನು ಯಾರಾದ್ರೂ ಮರೆಯಲಿಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಬಹುಶಃ ಒಂದು 20 ವರ್ಷದ ಹಿಂದೆ ಇರ್ಬೋದು, ಮಂಗಳೂರಿನ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಹರಿಕಥಾ ಪರಿಷತ್ತಿನ ಸಪ್ತಾಹದ ಉದ್ಘಾಟನಾ ಬಹುಶಃ ಸಮಾರೋಪ ಸಮಾರಂಭ ಇರ್ಬೋದು. ಹಿರಿಯರಾದಂತ ಶ್ರೇಷ್ಠ ಹರಿದಾಸರಾದಂತ ಶ್ರೀ ಗೋಪಾಲಕೃಷ್ಣ ಭಟ್ರು ಅಲ್ಲಿ ಸಮಾರೋಪ ಭಾಷಣ ಮಾಡ್ಲಿಕ್ಕೆ ಬಂದಿದ್ರು. ಅವರು ಒಂದು 3/4 ಗಂಟೆ ಮಾತನಾಡಿದ್ರು. ಆ 3/4 ಗಂಟೆಯಲ್ಲಿ ಬಹಳ ಸುಂದರವಾಗಿ ಬ್ರಹ್ಮಾತ್ಮೈಕ್ಯ ಭಾವವನ್ನ ಒಂದು 3/4 ಗಂಟೆಯಲ್ಲಿ ನಿರೂಪಣೆ ಮಾಡಿದ್ರೆ ಇವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಗುಯ್ಗುಡ್ತಾ ಇದೆ. ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಪ್ರತಿಯೊಬ್ಬ ಮನುಷ್ಯ ನಿದ್ದೆಗೆ ಹೋಗ್ತಾನೆ. ಆ ನಿದ್ದೆಗೆ ಹೋಗುವಂತಹ ಮೊದಲು ಕನಸನ್ನು ಕಾಣ್ತಾನೆ. ಆ ಕನಸನ್ನು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕನಸಿನಲ್ಲಿ ಅವನ ಒಳಗೆ ತನ್ಮಯನಾಗಿರ್ತಾನೆ. ಆ ಕನಸಿನಲ್ಲಿ ಅವನು ಏನೆಲ್ಲ ಕಾಣ್ತಾ ಇದ್ದಾನೋ, ಇದಕ್ಕೆ ಬೇಕಾದ್ರೆ ನಾವು ಕನಕದಾಸರ ಹಾಡು ತಿರುಕನೋರುವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಬಹಳ ಸುಂದರವಾಗಿ ಹೇಳ್ಬೋದು ನಾವಿದ. ಆ ತಿರುಕ ಬೇಡುವವನು ಕನಸಿನಲ್ಲಿ ರಾಜ್ಯವನ್ನು ಆಳ್ತಾನೆ. ಸಾಮಂತರೆಲ್ಲ ಬಂದು ಪಟ್ಟವನ್ನು ಕೊಡ್ತಾರೆ.
ಕಪ್ಪವನ್ನು ಒಪ್ಪಿಸ್ತಾರೆ, ಮಕ್ಕಳಿಗೆ ಮದುವೆಯನ್ನು ಮಾಡಿಸ್ತಾನೆ. ಕೊನೆಗೆ ರಾಜದೂತ ಬಂದು ಹೇಳ್ತಾನೆ, ಪರರಾಜ್ಯದ ಅರಸು ಬಂದು ಆಕ್ರಮಣಕ್ಕೆ ಸನ್ನದ್ಧನಾಗಿದ್ದಾನೆ, ಕೋಟೆಯ ಬಾಗಿಲನ್ನು ಹತ್ತಿರ ನಿಂತಿದ್ದಾನೆ ಅಂತ ಹೇಳುವಾಗ, ಎಲ್ಲಿದೆ ನನ್ನ ಖಡ್ಗ ಅಂತ ಹೇಳಿ ಆ ತಿರುಕ ಒಂದ್ಸರ್ತಿ ಹಾರುವಾಗ ಎದುರಿದ್ದಂತ ಕಂಬಕ್ಕೆ ಕಾಲು ಹೊಡಿತು. ಆ ಎದ್ದು ನೋಡ್ತಾನೆ, ಅವನು ಒಂದು ಜೋಪಡ ಪಟ್ಟಿಯಲ್ಲಿ ಧರ್ಮಛತ್ರದಲ್ಲಿ ಕೂತಿದ್ದಾನೆ. ಆ ನಿದ್ದೆಯ ಚೌಕಿನಲ್ಲಿ ಕನಸನ್ನು ಕಾಣ್ತಾ ಇದ್ದ. ಈಗ ಅವನಿಗೆ ಅರ್ಥವಾಯಿತು, ತಾನು ಇಷ್ಟವರೆಗೆ ಕಂಡದ್ದೆಲ್ಲ ಕನಸು ಅಂತೇಳಿ ಹೇಳಿ. ಹಾಗಾದ್ರೆ ಇಷ್ಟವರೆಗೆ ಕನಸಿನಲ್ಲಿ ಕಂಡದ್ದು ಅದು ಸುಳ್ಳೆ? ಕನಸನ್ನು ಕಾಣ್ತಾ ಇರುವಂತ ಸಂದರ್ಭದಲ್ಲಿ ನಿಜವಾಗಿಯೇ ಅದು ಗೋಚರಿಸ್ತದೆ. ಇದನ್ನ ಪ್ರಾತಿಭಾಸಿಕ ಸತ್ಯ ಅಂತೇಳಿ ಶಂಕರರು ವರ್ಣನೆ ಮಾಡಿದ್ರು. ಆದ್ರೆ ಯಾವಾಗ ಎಚ್ಚರವಾಯಿತು, ಆಮೇಲೆ ನಮ್ಗೆ ಅರಿವಾಗ್ತದೆ ಅದು ಇಷ್ಟವರೆಗೆ ನೋಡಿದ್ದಲ್ಲ, ಅದು ಸುಳ್ಳು ಅಂತೇಳಿ, ಇದು ಮಿಥ್ಯ ಅಂತೇಳಿ. ಈ ಒಂದು ಘಟನೆಯನ್ನ ಆವಾಗ ಬಹಳ ಸುಂದರವಾಗಿ ಶ್ರೀ ಗೋಪಾಲಕೃಷ್ಣ ಭಟ್ರು ನಿರೂಪಣೆ ಮಾಡಿ, ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮಮಯವೇ ಆಗಿದೆ, ಸರ್ವಂ ಖಲ್ವಿದಂ ಬ್ರಹ್ಮ. ಆದ್ರೆ ನಾವು ನೋಡುವಂತ ದೃಷ್ಟಿ ಮಾತ್ರ ಬದಲಾಗಬೇಕು. ನಾವು ಈಗ ಪ್ರಪಂಚವಾಗಿ ನೋಡ್ತಾ ಇದ್ದೇವೆ, ಜೀವರಾಗಿ ಇಲ್ಲಿರುವಂತಹ ಸಮಸ್ತ ಜೀವರಾಶಿಗಳನ್ನು ಕಾಣ್ತಾ ಇದ್ದೇವೆ. ಆದ್ರೆ ಪ್ರತಿಯೊಬ್ಬ ಜೀವನೂ ಕೂಡ ತತ್ವತಃ ಪರಬ್ರಹ್ಮನೇ ಆಗಿದ್ದಾನೆ, ಚೇತನ ಸ್ವರೂಪಿ ಆಗಿದ್ದಾನೆ. ಇದು ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಮಗೆ ಅಧ್ಯಾತ್ಮ ಜ್ಞಾನ ಲಭಿಸಿದಾಗ, ಅಧ್ಯಾತ್ಮ ಜ್ಞಾನ ಲಭಿಸಿದಾಗ ಅಂತ ಹೇಳ್ತಾರೆ. ಇದು ಹರಿದಾಸರು ಈ ಒಂದು ತತ್ವವನ್ನ ಉಪಕಥೆಗಳ ಮೂಲಕ, ಇನ್ನು ಕೇಶವದಾಸರು, ಸಂತ ಕೇಶವದಾಸರು ಭಜನೆಗಳ ಮೂಲಕ, ಮೊನ್ನೆಷ್ಟೇ ನಾನು ಇದನ್ನ ಉದ್ದೇಶಪೂರ್ವಕವಾಗಿ ಕೇಳಿದೆ ಶ್ರೀಧರದಾಸರ ಹತ್ರ. ರಷ್ಯಾದಲ್ಲಿ ನಡೆದಂತಹ ಘಟನೆ, ದೇವರನ್ನೇ ನಂಬದೇ ಇರುವಂತಹ ನಾಸ್ತಿಕರು ತುಂಬಿರುವಂತಹ ಒಂದು ರಾಷ್ಟ್ರದಲ್ಲಿ ಭಜನೆಯ ಮೂಲಕ ಜನರನ್ನು ಅವರಿಗೆ ಸೆಳೆಯಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಅವರ ಭಜನೆಗೆ ಎಂಥ ಶಕ್ತಿ ಇತ್ತು ನೋಡಿ. ಆ ಭಜನೆಯ ಮೂಲಕ ಚಿತ್ತವನ್ನ ಧೃತಗೊಳಿಸಿ, ಚಿತ್ತವನ್ನ ದ್ರವೀಕೃತಗೊಳಿಸಿ, ಆ ಮೂಲಕ ಯಾವಾಗ ಚಿತ್ತ ಧೃತಿಗೊಳ್ಳುತ್ತದೋ ಆ ಸಂದರ್ಭದಲ್ಲಿ ಘನವಾದಂತ ಅಧ್ಯಾತ್ಮ ತತ್ವವನ್ನು ಬೋಧಿಸಿ, ಆ ತತ್ವ ಮನಸ್ಸಿನಲ್ಲಿ ನೆಲೆನಿಲ್ಲುವಂತೆ ನಮ್ಮ ಹರಿದಾಸರು ಮಾಡ್ತಾ ಬಂದಿದ್ದಾರೆ. ಈಗ ಅದನ್ನು ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಖಂಡಿತವಾಗಿಯೂ ನಮ್ಮ ಯುವ ಜನಾಂಗ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಭ್ರಮೆಯನ್ನು ಬಿಡೋಣ. ಸಾಧ್ಯ ಇದೆ. ಅದು ಉಪಕಥೆಗಳಿರಬಹುದು, ಸಂಗೀತ ಇರಬಹುದು, ಕಥೆಗಳಿರಬಹುದು. ಸಮಯ ಆಯ್ತು. ಒಂದೇ ಒಂದು ಕೊನೆಯದಾಗಿ ರಾಮಾಯಣದ ಕಥೆಯನ್ನು ಮಾಡುವಾಗ ಕೇಶವಡೋಂಗ್ರೆ ಮಹಾರಾಜ್ ಅಂತ ಹೇಳಿ ಭಾವಾರ್ಥ ರಾಮಾಯಣವನ್ನು ಬರೆದಿದ್ದಾರೆ. ಇಡೀ ರಾಮಾಯಣವನ್ನ ಅದಕ್ಕೆ ಅಧ್ಯಾತ್ಮ ತತ್ವವನ್ನು ಪ್ರತಿಯೊಂದು ಪಾತ್ರಕ್ಕೆ, ಪ್ರತಿಯೊಂದು ಘಟನೆಗೆ ಅಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅವರು. ಈಗ ನಾವು ಸುಂದರಕಾಂಡದ ಕಥೆಯನ್ನು ಅನುಸಂಧಾನ ಮಾಡುವಾಗ ಅಲ್ಲಿ ಸೀತೆಯನ್ನ ಪರಾಭಕ್ತಿಗೆ ಹೋಲಿಸ್ತಾರೆ, ಸೀತೆಯನ್ನ ಪರಾಭಕ್ತಿಗೆ ಸಂಕೇತವಾಗಿ ಬಳಸ್ಕೊಳ್ತಾರೆ. ರಘುರಾಮಚಂದ್ರ ಪರಮಾತ್ಮ ಸಾಧಕನಾದವನು ಭಕ್ತಿಯನ್ನು ಸಾಧನೆ ಮಾಡ್ತಾ ಅಂದ್ರೆ ಗೌಡಿ ಭಕ್ತಿಯನ್ನು ಜಪ ಮಾಡುವುದಿರ್ಬೋದು, ಭಜನೆ ಮಾಡುವುದಿರ್ಬೋದು, ಹರಿಕಥೆಯನ್ನು ಕೇಳುವಂತಹದ್ದಿರ್ಬೋದು, ಸತ್ಸಂಗದಲ್ಲಿ ಭಾಗವಹಿಸುವಂತಹದ್ದಿರ್ಬೋದು. ಇದನ್ನು ಮಾಡ್ತಾ 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 ಅವರಿಗೆ ಪರಾಭಕ್ತಿ ಪ್ರಾಪ್ತವಾಗ್ತದೆ. ಯಾವಾಗ ಪರಾಭಕ್ತಿಯ ದರ್ಶನವಾಗ್ತದೆಯೋ, ಪರಾಭಕ್ತಿಯ ಅನುಗ್ರಹವಾಗ್ತದೋ ಸಾಧಕನಿಗೆ, ಆವಾಗ ಪರಮಾತ್ಮನ ದರ್ಶನವಾಗ್ತದೆ. ಪರಮಾತ್ಮ ತನ್ನನ್ನು ತಾನು ಭಕ್ತನಿಗೆ ಕೊಟ್ಟುಕೊಳ್ತಾನೆ ಅಂತೇಳಿ ಈ ಒಂದು ಘಟನೆಯನ್ನ ಸುಂದರಕಾಂಡದ ಕಥೆಯಲ್ಲಿ ಯಾವ ರೀತಿ ಅನುಸಂಧಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹನುಮಂತ ಸಮುದ್ರದ ಉಲ್ಲಂಘನೆಯನ್ನು ಮಾಡುವಂತಹದ್ದು. ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳುವ ಹಾಗೆ ಜೀವನದಲ್ಲಿ ಸವಾಲುಗಳು ಬಂದೇ ಬರ್ತವೆ. ಸಾಧಕನಿಗೆ ಸಮುದ್ರವನ್ನು ಲಂಘಿಸುವಂತಹದ್ದು ಅದು ಸವಾಲನ್ನು ಎದುರಿಸಿದ ಹಾಗೆ. ಆ ಸವಾಲನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಮೈನಾಕ ಪರ್ವತ ಅಡ್ಡ ಬರ್ತಾನೆ. ಅಂದ್ರೆ ಬಂಧು ಬಾಂಧವರು ವ್ಯಾಮೋಹದಲ್ಲಿ ನಮ್ಮನ್ನು ಕೆಡಬಹುದು ಅಂತ ಸನ್ನಿವೇಶಗಳು ಬರ್ತವೆ. ಆಗ ನಾವು ಜಾಗರೂಕರಾಗಿರ್ಬೇಕು. ಆಮೇಲೆ ಸುರಸೆ ಬರ್ತಾಳೆ. ಅಂದ್ರೆ ಏನು? ಸುರಸೆ ಯಾವುದಕ್ಕೆ ಸಂಕೇತ? ನಮ್ಮಲ್ಲಿ ಕಂಡದ್ದನ್ನೆಲ್ಲ ತಿನ್ಬೇಕು ಅಂತೇಳಿ ಹೇಳುವಂತಹ ಆ ಒಂದು ದುಷ್ಟ ಪ್ರವೃತ್ತಿ ಇದೆ. ಕಂಡದ್ದನ್ನೆಲ್ಲ ತಿನ್ಬೇಕು ಅಂತೇಳಿ ಹೇಳಿ ರಸನೆಯ ಮೇಲೆ ಅಥವಾ ನಾಲಿಗೆಯ ಮೇಲೆ ನಮಗೆ ನಿಯಂತ್ರಣ ಇಲ್ಲ. ಈ ಒಂದು ನಿಯಂತ್ರಣವನ್ನ ಸಾಧಿಸಬೇಕೆನ್ನುವುದನ್ನ ಸುರಸೆ ಘಟನೆಯ ಮೂಲಕ ತೋರಿಸ್ತಾರೆ. ಆಮೇಲೆ
ನೆರಳಿನ ಮೂಲಕ ಜೀವಿಗಳನ್ನ ತನ್ನೆಡೆಗೆ ಸೆಳೆಯೋಳು. ಅಂದ್ರೆ ಈ ಪ್ರಪಂಚದಲ್ಲಿ ಮಾತ್ಸರ್ಯದ ಬುದ್ಧಿ ಎನ್ನುವಂತದ್ದು ನಮಗೆ ತೊಡಕಾಗ್ತದೆ. ಇನ್ನೊಬ್ಬರ ಕಾಲೆಳೆಯುವಂತ ಬುದ್ಧಿ, ಆ ಬುದ್ಧಿಯನ್ನು ಕೂಡ ನಾವು ಬಿಡಬೇಕು, ಅದನ್ನು ಕೂಡ ಉಲ್ಲಂಘಿಸಿ ದಾಟಬೇಕು ಎನ್ನುವುದನ್ನ ಸಂಕೇತ ಸಿಂಹಿಕೆಯ ಘಟನೆಯ ಮೂಲಕ ತೋರುತ್ತಾರೆ. ಅಲ್ಲಿ ರಾವಣ ಅಂತಃಪುರವನ್ನು ಪ್ರವೇಶ ಮಾಡ್ತಾನೆ. ಅನೇಕ ರೀತಿಯ ಕಾಮನೆಗಳು, ವಿಷಯ ಭೋಗಗಳು, ಆ ವಿಷಯ ಭೋಗಗಳ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ಬ್ರಹ್ಮನಿಷ್ಠನಾಗಿದ್ದುಕೊಂಡು ಅವನ ಮನಸ್ಸು ಒಂದಿಷ್ಟು ಕೂಡ ವ್ಯತಿಚಲಿಸದೆ, ತುಳಸಿದಾಸರು ವರ್ಣನೆ ಮಾಡ್ತಾರಲ್ಲ, ಚಿತ್ತ ಹಂಸ ಹಮಾರ ಬಿಠಾವೋಜಿ ಅಂತೇಳಿ, ನಿನ್ನ ಪಾದ ಪದ್ಮಗಳಿರುವಂತಹ ಪಂಜರದಲ್ಲಿ ನನ್ನ ಚಿತ್ತ ಎನ್ನುವಂತಹ ಹಂಸವನ್ನ ಬಂಧಿಸಿಟ್ಟುಕೋ ರಾಮ ಅಂತ ಹೇಳಿ ಆ ಒಂದು ಪ್ರಾರ್ಥನೆಯ ಮೂಲಕ ತನ್ನ ರಾಮ ಕಾರ್ಯವನ್ನು ಮುಗಿಸಿ ಸೀತೆಯ ದರ್ಶನ, ಪರಾಭಕ್ತಿಯ ಸಂಕೇತವಾದಂತಹ ಸೀತೆಯ ದರ್ಶನವನ್ನು ಪಡೆದು ಆ ಬಳಿಕ ರಾಮನ ಬಳಿಗೆ ಬರ್ತಾನೆ. ಬಂದಾಗ ಸಂತೋಷಗೊಂಡಂತ ರಾಮ ಏನು ಕೊಡ್ತಾನೆ? ಹನುಮಂತ ಏನನ್ನೂ ಬೇಡಲಿಲ್ಲ. ರಾಮ ಹನುಮಂತನನ್ನ ಆಲಂಗಿಸಿಕೊಳ್ತಾನೆ, ತನ್ನನ್ನು ತಾನು ಕೊಟ್ಟುಕೊಳ್ತಾನೆ. ಯಾವಾಗ ಪರಾಭಕ್ತಿ ಕೈವಶವಾಗ್ತದೋ, ಪರಾಭಕ್ತಿ ಅನುಗ್ರಹ ನಮಗಾಗ್ತದೋ, ಆವಾಗ ಭಗವಂತನಲ್ಲಿ ನಾವು ಒಂದಾಗಿ ಸಾಧ್ಯ ಉಂಟು ಎನ್ನುವಂತ ಒಂದು ದಿವ್ಯವಾದಂತ ಸಂದೇಶ, ಅಧ್ಯಾತ್ಮ ಸಂದೇಶ ನನಗೆ ಸುಂದರಕಾಂಡದ ಕಥೆಯಲ್ಲಿ ಸಿಗ್ತದೆ. ಇದನ್ನು ನಾವು ಹೇಳ್ಬೇಕಾಗ್ತದೆ. ಕಥೆ ಎಲ್ಲಾ ಕಡೆ ಸಿಗ್ತದೆ ನನಗೆ, ಆದ್ರೆ ಆ ಕಥೆಯನ್ನು ನಾವು ಯಾವ ರೀತಿಯಲ್ಲಿ ನಿರೂಪಣೆ ಮಾಡ್ತೇವೆ, ಅದರ ಮೂಲಕ ಯಾವ ರೀತಿ ಅಧ್ಯಾತ್ಮ ಸಂದೇಶವನ್ನು ನಾವು ನೀಡ್ತೇವೆ, ಅದು ಮುಖ್ಯವಾಗ್ತದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ, ಅದೇ ಸಂದರ್ಭದಲ್ಲಿ ರಘುರಾಮಚಂದ್ರ ಹನುಮಂತನನ್ನು ಪ್ರಾರ್ಥನೆ ಮಾಡ್ತಾನೆ, ನೀನು ನನಗೂ ನಿನಗಿರುವಂತ ಸಂಬಂಧ ಯಾವ ರೀತಿಯದ್ದು ಅಂತೇಳಿ. ಆವಾಗ ಹನುಮಂತ ಹೇಳ್ತಾನೆ, ದೇಹ ಭಾವೇ ದಾಸೋಸ್ಮಿ, ಜೀವ ಭಾವೇ ತ್ವದಂಶಕಃ, ಆತ್ಮಭಾವೇ ತ್ವಮೇವ ಅಹಮಿಸ್ತಿ ಮನ್ಯೆ ಅಂತ ಹೇಳಿ. ಅಂದ್ರೆ ನಾನು ದೇಹ ಭಾವದಲ್ಲಿರುವಾಗ ನಾನು ದಾಸ, ನೀನು ಈಶ. ಇನ್ನು ನನ್ನನ್ನು ನಾನು ಜೀವ ಅಂತ ಪರಿಗಣಿಸಿದಾಗ ನೀನು ಸಿಂಧುವಾದ್ರೆ ನಾನೊಂದು ಬಿಂದು, ನಿನ್ನ ಒಂದು ಅಂಶ ನಾನು. ಇನ್ನು ಆತ್ಮಭಾವೇ, ಯಾವಾಗ ನನ್ನ ಮನಸ್ಸು ನಿನ್ನಲ್ಲಿ ರಮಾಮಾಣವಾಗ್ತದೋ, ನನ್ನ ಚಿತ್ತವು ನಿನ್ನಲ್ಲಿ ಒಂದಾಗ್ತದೆಯೋ, ಸಮಾಧಿಸ್ಥನಾಗ್ತೇನೋ, ಆ ಸಮಾಧಿ ಸ್ಥಿತಿಯಲ್ಲಿ ನನಗೂ ನಿನಗೂ ಭೇದವಿಲ್ಲ. ತಸ್ಮಿನ್ ಸಜ್ಜನೆ ಭೇದಾಭಾವ. ಇಲ್ಲಿ ನಾವು ದ್ವೈತವನ್ನು ಪರಿಗಣಿಸಬಹುದು, ಅದ್ವೈತವನ್ನು ಪರಿಗಣಿಸಬಹುದು, ವಿಶಿಷ್ಟಾದ್ವೈತವನ್ನು ಪರಿಗಣಿಸಲಿಕ್ಕೆ ಸಾಧ್ಯ. ಯಾವ ಸಂಪ್ರದಾಯವನ್ನು ನಾವು ನೆಚ್ಚಿಕೊಂಡು ಬಂದಿದ್ದೇವೋ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನನ್ನ ಸಮಯ ಮುಗಿಯಿತು. ಇಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಹರಿಕಥಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಮಹಾಬಲ್ ಶೆಟ್ಟರಿಗೆ, ನಮ್ಮೆಲ್ಲರ ಮಾರ್ಗದರ್ಶಕರು, ಅವರಿಗೆ ಹೃತ್ಪೂರ್ವಕವಾದಂತಹ ಪ್ರಣಾಮಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪರಿಷತ್ತಿನ ಕಾರ್ಯದರ್ಶಿಗಳಾದಂತಹ ತೋನ್ಸೆ ಪುಷ್ಕರ್ ಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾನು ಹೇಳಿದಂತ ವಿಚಾರಗಳಲ್ಲಿ ಏನಾದರೂ ಒಳ್ಳೆಯದಂತ ತಮಗೆ ಕಂಡು ಬಂದಿದ್ರೆ ಅದು ನನ್ನ ಗುರುಗಳಾದಂತಹ ದಿವ್ಯ ಮಾತೆ ಶ್ರೀ ರಮಾದೇವಿಯರ ಆಶೀರ್ವಾದ ಅಂತ ನಾನು ಪರಿಗಣಿಸ್ತೇನೆ. ಹಾಗೆ ಏನಾದ್ರು ತಪ್ಪುಗಳಿದ್ರೆ ಅದು ನನ್ನ ತಪ್ಪು ಅಂತ ಹೇಳಿ ಭಾವಿಸಿಕೊಳ್ಬೇಕು. ತಬ್ಲಾದಲ್ಲಿ ನನ್ನ ಮಿತ್ರರಾದಂತಹ ಅತ್ರೇಯ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರಿಗೆ ಹೆಚ್ಚು ಅವಕಾಶ ಕೊಡ್ಲಿಕ್ಕೆ ಸಮಯ ಸಾಕಾಗ್ಲಿಲ್ಲ. ಅದೇ ರೀತಿಯಲ್ಲಿ ಸಂಜಯ್ ಅವರು ತಾಳದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೊನೆಯದಾಗಿ ನಾನು ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಬಹುದು. ಪ್ರಶ್ನೆಗಳು ಯಾವುದು ಇದ್ದ ಹಾಗೆ ಕಾಣ್ತಾ ಇಲ್ಲ. ಇದೀಗ ನಮ್ಮ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಮಹಾಬಲ್ ಶೆಟ್ಟಿಯವರು ಎರಡು ಮಾತುಗಳನ್ನ, ಇವತ್ತು ಕೊನೆಯ ದಿನ ಆಗಿರುವ ಕಾರಣ ಎರಡು ಮಾತುಗಳನ್ನ ತಮ್ಮೊಂದಿಗೆ ಆಡ್ಲಿಕ್ಕಿದ್ದಾರೆ. ಹರಿಕಥಾ ಪರಿಷತ್ ಮಂಗಳೂರು ಕರಾವಳಿಯಲ್ಲಿ 10 ವರ್ಷಗಳ ಮುಂಚೆ ಹುಟ್ಟಿಕೊಂಡಂತಹ ಹರಿಕಥಾ ಕಲೆಯನ್ನು ಬೆಳೆಸಿ ಉಳಿಸುವಂತಹ ಒಂದು ಆಶಯವನ್ನು ಇಟ್ಟುಕೊಂಡು ಹುಟ್ಟಿದಂತಹ ಸಂಸ್ಥೆ. ಈ ಹರಿಕಥಾ ಪರಿಷತ್ತಿನ 10 ವರ್ಷ
ಪೂರ್ತಿಯಾಗುವಂತಹ ಈ ಸಂದರ್ಭದಲ್ಲಿ, ದಶಮಾನೋತ್ಸವದ ಈ ಸಂದರ್ಭದಲ್ಲಿ ಹರಿಕಥಾ ಕಲೆಯಲ್ಲಿ ದುಡಿದಂತಹ ಎಲ್ಲ ಕಲಾವಿದರು, ಶ್ರೋತೃಗಳು ಇವರಿಗೆಲ್ಲ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ಹರಿಕಥೆಯ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಕಳೆದ 45 ವರ್ಷಗಳಿಂದ ಹರಿಕಥಾ ಸೇವೆಯನ್ನು ನಾನು ನಡೆಸಿಕೊಂಡು ಬಂದಿದ್ದೇನೆ. ಪೂಜ್ಯರಾದಂತಹ ಹರಿದಾಸ್ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರ ಮಾರ್ಗದರ್ಶನದಲ್ಲಿ ನಾನು ಈ ರಂಗಕ್ಕೆ ಪ್ರವೇಶ ಮಾಡಿದ್ದೇನೆ. ಹರಿಕಥೆಯ ಉದ್ದೇಶ ಜನರಲ್ಲಿ ನೈತಿಕ ಶಿಕ್ಷಣವನ್ನು ಮೂಡಿಸುವಂಥದ್ದು. ಸಮಾಜಕ್ಕೆ ನೀತಿ ಪಾಠವನ್ನು ಕೊಡುವುದೇ ಹರಿಕಥಾ ಕಲೆಯ ಉದ್ದೇಶ. ಇನ್ನಿತರ ಕಲೆಗಳಲ್ಲಿ ಅದು ವಿಭಿನ್ನವಾದರೂ ಕೂಡ ಈ ನೀತಿ ಬೋಧೆಯನ್ನು ಮಾಡುವಂತಹ ಒಂದು ಕಲೆ ಅದು ಹರಿಕಥೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ಹರಿಕಥಾ ಕಲೆಯ ಮಾಧ್ಯಮವನ್ನು ನಾವು ಪುರಾಣಗಳನ್ನಾಗಿ ತಗೊಂಡಿದ್ದೇವೆ. ಹಲವು ಮಂದಿ ಈ ಪ್ರಶ್ನೆಯಲ್ಲೂ ಕೇಳಿದ್ದುಂಟು, ಈಗಿನ ವೈಜ್ಞಾನಿಕ ಯುಗದಲ್ಲಿ ನೀವು ಈ ತಾಳವನ್ನು ಹಿಡ್ಕೊಂಡು ಅಥವಾ ಗೆಜ್ಜೆಯನ್ನು ಕಟ್ಟಿಕೊಂಡು ನಮ್ಮನ್ನು ಬಹುಕಾಲದ ಹಿಂದೆ ಕರೆದುಕೊಂಡು ಹೋಗುವಂತಹ ಸ್ಥಿತಿ ಆಗಿದೆ, ಅದು ಬೇಕಿತ್ತೋ? ಹರಿಕಥೆಯ ಉದ್ದೇಶ ಏನು ಎಂಬುದಾಗಿ ಹಲವು ಮಂದಿ ಪ್ರಶ್ನಿಸಿದ್ದು ಉಂಟು. ಇದಕ್ಕೆ ಉತ್ತರ ಏನು ಅಂತಂದರೆ, ಪುರಾಣ ಕಾಲದಲ್ಲಿ ಇದ್ದಂತಹ ನಡವಳಿಕೆ, ಧರ್ಮದ ಅನುಷ್ಠಾನ ಅದು ಇವತ್ತಿಗಿಂತಲೂ ಬಹಳ ಶ್ರೇಷ್ಠವಾದದ್ದು. ನಮಗೆಲ್ಲ ಗೊತ್ತು, ಕೃತಯುಗದಲ್ಲಿ ಆ ಧರ್ಮದ ಪ್ರತಿಷ್ಠಾಪನೆ ಹೇಗಿತ್ತು, ನಂತರ ತ್ರೇತಾಯುಗಕ್ಕೆ ಬರುವಾಗ ಅದು ಹೇಗೆ ಕುಂಠಿತವಾಯಿತು, ಅದಕ್ಕಿಂತಲೂ ದ್ವಾಪರಾಯುಗಕ್ಕೆ ಬರುವಾಗ ಆ ಧರ್ಮದ ಅನುಷ್ಠಾನ ಅದು ಹೇಗೆ ಮತ್ತಷ್ಟು ಕೆಳಗಿಳಿಯಿತು. ಇವತ್ತು ಈ ಕಲಿಯುಗದಲ್ಲಿ ಧರ್ಮ ಯಾವ ರೀತಿಯ ಒಂದು ಅವಹೇಳನಕ್ಕೆ ಒಳಗಾಗಿ ತೀರಾ ಒಂದು ಕೆಳಮಟ್ಟದ ಸ್ಥಿತಿಗೆ ಬಂದು ನಿಂತಿದೆ ಎಂಬುದನ್ನು ನಾವು ಅರಿತುಕೊಂಡಿದ್ದೇನೆ. ಹಾಗಾಗಿ ಹರಿಯ ಕಥೆಯನ್ನು ಹೇಳುವುದರ ಮೂಲಕವಾಗಿ, ಹರಿಯ ಸಂಕೀರ್ತನೆಯನ್ನು ಮಾಡುವುದರ ಮೂಲಕವಾಗಿ ಆ ಹರಿಕಥೆಯಲ್ಲಿ ಇರುವಂತಹ ಆ ಪೌರಾಣಿಕವಾದಂತಹ ಮೌಲ್ಯಗಳನ್ನು ಜನರಿಗೆ ತಿಳಿ ಹೇಳುವಂತಹ ಒಂದು ಕೆಲಸವನ್ನು ಹರಿಕಥಾ ಕಲೆ ಮಾಡುತ್ತಾ ಇದ್ದೆ. ಇವತ್ತು ನಾವು ಶಾಲೆಯಲ್ಲಿ ಪಾಠವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳ ಕುರಿತಾಗಿ ಹೇಳುವುದಿದ್ದರೆ, ಶಾಲೆಯಲ್ಲಿರುವಂತಹ ಆ ಪಠ್ಯ ಪುಸ್ತಕಗಳು ಇತರ ಬೇರೆ ವಿಷಯಗಳನ್ನು ಒಳಗೊಂಡಿರ್ಬೋದು, ಆದರೆ ನೀತಿಯನ್ನು ಹೇಳುವಂತಹ, ನೀತಿಯ ಶಿಕ್ಷಣವನ್ನು ಕೊಡುವಂತಹ, ಜನರಿಗೆ ಸಂಸ್ಕಾರವನ್ನು ಕೊಡುವಂತಹ, ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡುವಂತಹ ಒಂದು ಶಿಕ್ಷಣ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದು ಇಲ್ಲ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಈಗ ಬರ್ತಾ ಇದೆ. ಇಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಇರುವಾಗ ನಾವು ಹರಿಕಥೆಯ ಮೂಲಕವಾಗಿ ನೈತಿಕವಾದಂತಹ ಶಿಕ್ಷಣವನ್ನು ನಾವು ಜನರಿಗೆ ಕೊಡಬೇಕಾದ್ದು ಅತ್ಯಂತ ಅಗತ್ಯ ಇದೆ. ಇವತ್ತು ಈ ಸಮಾಜದಲ್ಲಿ ಕಾಣುವಂತಹ ಗೊಂದಲ, ಪರಸ್ಪರ ವೈರುಧ್ಯತೆ ಇದೆಲ್ಲ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ನೈತಿಕವಾಗಿ ನಾವು ಮುಂದುವರಿಯದೇ ಇದ್ದದ್ದು. ಅಂತಹ ನೀತಿ ಮತ್ತು ಅನೀತಿಗೆ ಸಂಘರ್ಷ, ನೀತಿಗೆ ಮತ್ತು ಅನೀತಿಗೆ ಸಂಘರ್ಷವಾಗುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಪುರಾಣದ ಕಥೆಗಳಲ್ಲಿಯೂ ಕೂಡ ಅನೀತಿಯದ್ದಾದಂತಹ ವೃತ್ತಾಂತ ಇಲ್ಲ ಅಂತ ಅಲ್ಲ, ಖಂಡಿತ ಇದೆ. ನೀತಿಯ ಕಥೆಗಳು ಇವೆ, ನೀತಿಯ ಸಿದ್ಧಾಂತವನ್ನು ಹೇಳುವಂಥದ್ದು ಇದೆ. ಹಾಗಿದ್ದರೆ ಅನೀತಿಯನ್ನೇ ಸಾರುವಂತಹ ಪುರಾಣಗಳನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು ಅಂತ ಕೇಳಿದರೆ, ಅನೀತಿಗೂ ನೀತಿಗೂ ಸಂಘರ್ಷವಾದಾಗ ಕೊನೆಯಲ್ಲಿ ಸೋಲುವುದು ಅನೀತಿಯೇ ಹೊರತು ನೀತಿಯಲ್ಲ. ನೀತಿ ಜಯವನ್ನು ಸಂಪಾದನೆ ಮಾಡ್ತದೆ, ಜಯಗಳಿಸ್ತದೆ. ಹಾಗಾಗಿ ಇಂತಹ ಒಂದು ಸಂಘರ್ಷ, ಕೆಟ್ಟದ್ದಕ್ಕೆ ಮತ್ತು ಒಳಿತಿಗೆ ಆಗುವಂತಹ ಸಂಘರ್ಷದಲ್ಲಿ ಒಳಿತಾದದ್ದು ಮಾತ್ರ ವಿಜಯವನ್ನು ಸಾಧಿಸ್ತದೆ. ಇಂತಹ ಒಳಿತನ್ನು, ನೈತಿಕವಾದಂತಹ ಶಿಕ್ಷಣವನ್ನು ನಾವು ಹರಿಕಥೆಯ ಮೂಲಕವಾಗಿ ಮಾತ್ರ ಪಡೆಯಬಹುದು. ಇವತ್ತು ಹರಿಕಥೆ ಒಂದು ರೀತಿಯಲ್ಲಿ ಒಂದು ಪರ್ಯಾಯವಾದಂತಹ ಗುರುಕುಲ ಮಾದರಿಯ ಶಿಕ್ಷಣವನ್ನು ಕೊಡುವಂತಹ ಆಶಯವನ್ನು ಹೊಂದಿದೆ. ಗುರುಕುಲದಲ್ಲಿ ಆದಂತಹ ಆ ಶಿಕ್ಷಣ ಪದ್ಧತಿಯ ಬಗ್ಗೆ ನಾವು ಕೇಳಿದ್ದೇವೆ. ಇವತ್ತು ಅದು ಇಲ್ಲದೇ ಇದ್ದರೂ ಕೂಡ ಅದರ ಬಗ್ಗೆ ನಾವು ಕೇಳಿದ್ದೇವೆ. ಅಂತಹ ಗುರುಕುಲದ ಮಹತ್ವವನ್ನು ನಾವು ಕೇಳಿದ್ದೇವೆ. ಇವತ್ತು ಹರಿಕಥೆ ಆ ಮಟ್ಟಕ್ಕೆ ಜನರಲ್ಲಿ ನೈತಿಕ ಶಿಕ್ಷಣವನ್ನು ಕೊಟ್ಟು ಆ ಗುರುಕುಲ ಮಾದರಿಯ
ಪದ್ಧತಿಯನ್ನು, ಶಿಕ್ಷಣ ಪದ್ಧತಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಸತತವಾದಂತಹ ಪ್ರಯತ್ನವನ್ನು ಮಾಡುವಂತಹ ಒಂದು ಕಲೆ ಅದು ಹರಿಕತೆ ಅಂತ ಹೇಳ್ಬೋದು. ಆದರೆ ಗುರುಕುಲದಲ್ಲಿ ಕೂಡ ಕೆಲವೊಮ್ಮೆ ನೈತಿಕವಾದಂತಹ ಶಿಕ್ಷಣ ಸಾಗುತ್ತಿತ್ತೇ, ಅಪರೂಪಕ್ಕೆ ಒಮ್ಮೆ ಹೀಗೆ ಆಗುವುದು ಉಂಟು. ನಾವು ಚಂಡಾಮರ್ಕರ ಕಥೆಯನ್ನು ಕೇಳ್ತೇವೆ. ಭಕ್ತ ಪ್ರಹ್ಲಾದನ್ ಚಂಡಾಮರ್ಕರ ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ ಎಂತಹ ಪಾಠವನ್ನು ಕೊಡ್ತಾ ಇದ್ದರು, ಆಧ್ಯಾತ್ಮಿಕಕ್ಕೆ ತೀರಾ ವಿರೋಧವಾದಂತಹ ಪಾಠವನ್ನು ಕಲಿಸ್ತಾ ಇದ್ದರು. ಆದರೂ ಪ್ರಹ್ಲಾದನು ಅದರಿಂದೆಲ್ಲ ಗೆದ್ದು ಬಂದ. ಇದು ಯಾಕೆ ಹೀಗಾಯಿತು ಅಂದರೆ ರಾಜನೀತಿ ಹಾಗಿತ್ತು. ರಾಜನ ನೀತಿಯಿಂದಾಗಿ ಗುರುಕುಲಗಳು ಕೂಡ ತಪ್ಪು ದಾರಿಯನ್ನು ಹಿಡಿದದ್ದುಂಟು. ಈ ಕಥೆಯನ್ನು ನಾವು ಭಕ್ತ ಪ್ರಹ್ಲಾದನ ಕಥೆಯಿಂದ ಕೇಳ್ತಾ ಇದ್ದೇವೆ. ಆದರೆ ಅಲ್ಲಿಯೂ ಕೂಡ ನೈತಿಕತೆಗೆ ವಿಜಯ ಆಯಿತು ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ನಶಿಸಿ ಹೋಗುತ್ತಿರುವಂತಹ ಮೌಲ್ಯಗಳನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಬೇಕಾಗಿ ಹರಿಕತೆ ಸತತವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಹರಿದಾಸನಾಗುವುದು ಅಷ್ಟು ಸುಲಭದ ವಿಷಯ ಏನೂ ಅಲ್ಲ. ಆಳವಾದಂತಹ ಜ್ಞಾನ ಮತ್ತು ಸತತವಾದಂತಹ ಪ್ರಯತ್ನ, ಸಾಧನೆ ಇದು ಹರಿದಾಸನಿಗೆ ಇರತಕ್ಕದ್ದು. ಹಾಗಾಗಿ ಸಮಾಜದಲ್ಲಿ ನೈತಿಕವಾದಂತಹ ಶಿಕ್ಷಣವನ್ನು ಕೊಡುವುದು ಮಾತ್ರ ಅಲ್ಲ, ಸಮಾಜವನ್ನು ಉತ್ತಮವಾದಂತಹ ಮೌಲ್ಯಗಳ ಆ ಸಂಕೇತವನ್ನು ಸಮಾಜಕ್ಕೆ ತಿಳಿಸಿಕೊಂಡು ಸಮಾಜವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವಂತಹ ಒಂದು ದೊಡ್ಡ ಹೊಣೆಗಾರಿಕೆ ಹರಿಕತೆಗೆ ಮಾತ್ರ ಇದೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹರಿಕತೆಯಲ್ಲಿ ಸಂಗೀತ ಇದೆ, ಹರಿಕತೆಯಲ್ಲಿ ಸಾಹಿತ್ಯ ಇದೆ, ಹರಿಕತೆಯಲ್ಲಿ ವಿನೋದ ಇದೆ, ಎಲ್ಲವೂ ಇದೆ. ಎಲ್ಲದರ ಒಂದು ಸಂಗಮ ಇದು ಹರಿಕತೆ. ಆದ್ದರಿಂದಲೇ ಹರಿಕತೆ ಅತ್ಯುತ್ತಮ ಮಾಧ್ಯಮ, ಶಿಕ್ಷಣ, ನೈತಿಕವಾದಂತಹ ಶಿಕ್ಷಣವನ್ನು ಕೊಡುವಂತಹ ಒಂದು ಮಾಧ್ಯಮ. ಹೀಗಾಗಿ ಈ ಕಲೆ ಎಂದಿಗೂ ಅಳಿಯುವ ಕಲೆ ಅಲ್ಲ, ಆದರೆ ಅದನ್ನು ಉಳಿಸಿ ಬೆಳೆಸಬೇಕಾದ್ದು ಹರಿದಾಸರ ಕರ್ತವ್ಯವೂ ಹೌದು. ಇದನ್ನು ನಿರಂತರವಾಗಿ ಕೇಳುಗರ ಕರ್ತವ್ಯವೂ ಹೌದು ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ನಾವು ಸಾಮಾನ್ಯವಾಗಿ ನಶ್ವರತೆಯಿಂದ ಈಶ್ವರತೆಗೆ ಹೋಗಬೇಕಾದಂತಹ ಸ್ಥಿತಿ ನಮಗಾಗಬೇಕು. ಸಗುಣೋಪಾಸನೆ ಅದು ತಾತ್ಕಾಲಿಕವಾದದ್ದು. ಸಗುಣೋಪಾಸನೆಯಿಂದ ಹಂತ ಹಂತವಾಗಿ ನಾವು ಊರ್ಧ್ವಮುಖವಾಗಿ ನಿರ್ಗುಣೋಪಾಸನೆಗೆ ಏರಬೇಕು. ಸಗುಣೋಪಾಸನೆಯಿಂದ ನಿರ್ಗುಣೋಪಾಸನೆಗೆ ಏರಬೇಕಾದರೆ ಹರಿಕತೆಯ ಮಾಧ್ಯಮದ ಮೂಲಕವಾಗಿ ಬಹಳಷ್ಟು ಸಾಧ್ಯತೆ ಇದೆ. ಯಾಕಂದರೆ ಹರಿಕತೆಯನ್ನು ಶ್ರವಣ ಮಾಡಿದರೆ ಸಾಲದು, ಹರಿಕತೆಯನ್ನು ಶ್ರವಣ ಮಾಡಿ ಅದನ್ನು ಮನನ ಮಾಡಿಕೊಂಡು ಆ ಪುರಾಣದ ಕಥೆಗಳಲ್ಲಿ ಬರುವಂತಹ ಉದಾತ್ತವಾದಂತಹ ಅಂಶಗಳನ್ನು, ಸಂದೇಶಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನ ಮಾಡಿದೆವು ಅಂತಾದರೆ ಯಾವುದೇ ಕೆಟ್ಟದಾದಂತಹ ಕಾರ್ಯ ಮಾಡಲಿಕ್ಕೆ ಯಾರಿಗೂ ಮನಸ್ಸಾಗುವುದಿಲ್ಲ. ಮನಃಶುದ್ಧಿ ಆಗ್ತದೆ, ಚಿತ್ತಶುದ್ಧಿ ಆಗ್ತದೆ. ಇಂತಹ ಚಿತ್ತಶುದ್ಧಿಯನ್ನು ಮಾಡುವಂತಹ ದೊಡ್ಡ ಒಂದು ಕೆಲಸವನ್ನು ಇವತ್ತು ಹರಿಕಥಾ ಕಲೆ ಮಾಡ್ತಾ ಉಂಟು. ಅಂತಹ ಬಹಳ ಪ್ರಾಚೀನವಾದಂತಹ ಈ ಕಲೆ ಇವತ್ತಿನ ಜನಜನಿತವಾದಂತಹ ರೀತಿಯಲ್ಲಿ ಅದು ಮನೆ ಮನೆಗೂ ಮುಟ್ಟಬೇಕು ಎಂಬಂತಹ ಉದ್ದೇಶ ನಮ್ಮದು. ಹರಿಕಥೆಯಲ್ಲಿ ನಾನು ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಅಂಶಗಳು ಇದೆ. ಅದರಲ್ಲಿ ಉಪಕಥೆಯಿದೆ. ಕೆಲವರು ಹೇಳುವುದುಂಟು ಈ ಉಪಕಥೆ ಬೇಕು, ಯಾಕಂದರೆ ಶ್ರೋತೃಗಳನ್ನು ನಗಿಸಬೇಕಾದ್ರೆ ಉಪಕಥೆ ಅತ್ಯಂತ ಅಗತ್ಯ ಅಂತ. ಉಪಕಥೆ ಇರುವುದು ಕೇವಲ ನಗಿಸುವುದು ಮಾತ್ರ ಅದರ ಉದ್ದೇಶ ಅಲ್ಲ. ಪುರಾಣದ ಕಥೆಗಳನ್ನು ಹೇಳುವಾಗ ಕೆಲವೊಮ್ಮೆ ಅದರ ಮಧ್ಯದಲ್ಲಿ ಕೆಲವು ಕ್ಲಿಷ್ಟತೆಗಳು ಬರ್ಬೋದು. ಆ ಕ್ಲಿಷ್ಟತೆಗಳು ಅಂದರೆ ನಾವು ಸಾಮಾನ್ಯವಾದಂತಹ ಅರ್ಥದಲ್ಲಿ ಅದನ್ನು ಸಿಕ್ಕು ಅಂತ ಹೇಳ್ತೇವೆ, ಅದನ್ನು ಗಂಟು ಅಂತ ಹೇಳ್ತೇವೆ. ಅಂತಹ ಸಿಕ್ಕನ್ನು ಬಿಡಿಸಿಕೊಳ್ಳಬೇಕಾದ್ರೆ ಬಹಳ ಕೆಲಸ ಉಂಟು. ಅಂತಹ ಆ ಸಿಕ್ಕು ಅದರಲ್ಲಿ ಸಿಕ್ಕಿಕೊಂಡಾಗ ಕಥಾಮಧ್ಯದಲ್ಲಿ ಅದು ಏನು ಅಂತ ಸ್ಪಷ್ಟ ಮಾಡೋದರ ಉದ್ದೇಶವಾಗಿ ಅದನ್ನು ಉಪಕಥೆಯ ಮೂಲಕವಾಗಿ ಆ ಸಿಕ್ಕು ಬಿಡಿಸುವಂತಹ ಕೆಲಸವನ್ನು ಉಪಕಥೆ ಮಾಡ್ತಾ ಉಂಟು. ಹಾಗಾಗಿ ಉಪಕಥೆಗೂ ಬಹಳ ಪ್ರಾಧಾನ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಕಳೆದ 10 ಕಾರ್ಯಕ್ರಮಗಳು, ಉಪನ್ಯಾಸ ಮಾಲಿಕೆ, ಬೇರೆ ಬೇರೆ ರೀತಿಯ ವಿದ್ವಾಂಸರು ಇದರಲ್ಲಿ ಭಾಗವಹಿಸಿದ್ದಾರೆ. ಹರಿಕಥೆಯ ಬಗ್ಗೆ ಬಹಳಷ್ಟು ಚಿಂತನ ಮಂಥನ ಮಾಡಿದ್ದಾರೆ. ಶ್ರೋತೃಗಳು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿಕೊಂಡು ತಮ್ಮ ಮನಸ್ಸಲ್ಲಿದ್ದಂತಹ ಸಂಶಯವನ್ನು ನಿವಾರಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿಯಾದಂತಹ ಡಾಕ್ಟರ್ SP ಗುರುದಾಸ್ ಅವರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಸಮಾಪನ ಸಮಾರಂಭದಲ್ಲಿ ಇನ್ನು ಮುಂದೆ ನಮ್ಮ ಹರಿಕಥಾ ಪರಿಷತ್ತಿನ ಕಾರ್ಯದರ್ಶಿಗಳಾದಂಥ ಆದರಣೀಯ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹರಿಕಥಾ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು, ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತೋನ್ಸೆ ಪುಷ್ಕಳ ಕುಮಾರ್ ನಿಮ್ಮ ಮುಂದೆ. ನಮ್ಮ ಪರಿಷತ್ತಿಗೆ 10 ವರ್ಷ ಅಂತ ಹೇಳಿದರೆ ದಶಮಾನೋತ್ಸವ
ವರ್ಷದಲ್ಲಿ ನಾವಿದ್ದೇವೆ. ಆ ಪ್ರಯುಕ್ತ ಇವತ್ತು ಸಭಾಂಗಣ ಮತ್ತು ಹೊರಾಂಗಣದಲ್ಲಿ ಕೊರೋನಾ ನಿಮಿತ್ತ ಕಾರ್ಯಕ್ರಮ ನಿಷಿದ್ಧವಾದ್ದರಿಂದ ನಾವೆಲ್ಲ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ನಲ್ಲಿ ಎಲ್ಲ ಕಲಾವಿದರಿದ್ದಾರೆ. ಅದೇ ದೃಷ್ಟಿಯಲ್ಲಿ ನಮ್ಮ 10ನೇ ವರ್ಷವನ್ನು ಒಂದು ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳಿಂದ ಮಾಡೋಣ ಅಂಥೇಳಿ ಹರಿಕಥಾ ಕಲೆಯ ಸಂವರ್ಧನಾ ಚಿಂತನೆ ಅಂತಕ್ಕಂಥ ವಿಷಯದ ಮೇಲೆ 10 ಜನ ಹರಿಕಥಾ ವಿದ್ವಾಂಸರ ಮೂಲಕವಾಗಿ ಉಪನ್ಯಾಸ ಮಾಲಿಕೆ ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 9 ಉಪನ್ಯಾಸ ಮಾಲಿಕೆಯಲ್ಲಿ ಮುಗಿದಿದೆ. ಈಗ 10ನೆಯ ಉಪನ್ಯಾಸಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಇವತ್ತು ಡಾಕ್ಟರ್ SP ಗುರುದಾಸ್ ಅವರು ಮಾಡಲಿಕ್ಕಿದ್ದಾರೆ. ಹರಿಕಥೆಯಲ್ಲಿ ಆಧ್ಯಾತ್ಮ ಚಿಂತನೆಯ ಬಗ್ಗೆ ವಿಷಯದ ಮೇಲೆ ಅವರು ಮಾಡ್ತಾರೆ. ಹರಿಕಥಾ ಪರಿಷತ್ತಿನ ಅವರು ನಿಕಟಪೂರ್ವ ಮತ್ತು 5 ವರ್ಷಗಳಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ಅಲ್ಲದೆ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು. ಮಂಗಳೂರು ಕೊಡಿಯಾಲ್ಬೈಲ್ನ ಪದ್ಮನಾಭ ಆಚಾರ್ಯ ಶ್ರೀಮತಿ ಶ್ರೀದೇವಿ ಪಿ ಆಚಾರ್ಯ ದಂಪತಿಗಳ ಸುಪುತ್ರರಾಗಿ BE ಮಾಡಿದವರು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮೇಲೆ. ಆಮೇಲೆ ಸಂಸ್ಕೃತ MA ಮಾಡಿದವರು. ಕನ್ನಡ ಸಂತ ಕವಿಗಳ ಭಕ್ತಿಸೂತ್ರ ಪ್ರತಿಪಾದನೆ ಒಂದು ಅಧ್ಯಯನದ ಮೇಲೆ ಡಾಕ್ಟರೇಟನ್ನು ಮಾಡಿದ ಒಬ್ಬರು ವಿದ್ವಾಂಸರು. ಹಾಗೆ 16 ವರ್ಷಗಳಿಂದ SN ಮೂಡುಬಿದಿರೆ ಪಾಲಿಟೆಕ್ನಿಕ್ ಇದರಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಳವೆಯಿಂದಲೇ ರಮಾಶಕ್ತಿ ಮಿಷನ್ ಶಕ್ತಿನಗರ ಇಲ್ಲಿ ಭಜನೆ, ಅಧ್ಯಾತ್ಮ, ಹರಿಕಥೆಯನ್ನು ಕೇಳಿ ಭಾಗವಹಿಸಿ ಒಂದು ರೀತಿ ಆಸಕ್ತಿಯನ್ನು ಬೆಳೆಸ್ಕೊಂಡವರಾಗಿದ್ದಾರೆ ನಮ್ಮ ಡಾಕ್ಟರ್ ಗುರುದಾಸ್ ಅವರು. 1984ರಲ್ಲಿ ಭಕ್ತಕುಮಾರ ಹರಿಕಥೆಯ ಮೂಲಕ ಹರಿಕಥಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂಥವರು. ಜೊತೆಗೆ ಕೆನರಾ ಕಾಲೇಜು ಶಿಸ್ತೀಯವಾಗಿರ್ತಕ್ಕಂಥ ಅಂತರ್ಶಿಸ್ತೀಯ ಅಧ್ಯಯನ ಪೀಠದಿಂದ ಡಿಪ್ಲೊಮಾ ಇನ್ ವೇದಾಂತವನ್ನು ಕೂಡ ಅವರು ಕರಗತ ಮಾಡಿಕೊಂಡಿದ್ದಾರೆ. ಆಮೇಲೆ ರಮಾಶಕ್ತಿ ಮಿಷನ್ನ ಪ್ರಧಾನ ಅರ್ಚಕರು, ಸಾಧಕರಾಗಿರ್ತಕ್ಕಂಥ ಆನಂದರಾಯ್ ಕಾಮತ್ ಅವರಿಂದ ಆಧ್ಯಾತ್ಮ ನಿರೂಪಣೆಯ ಒಂದು ವಿಶೇಷ ಅಧ್ಯಯನಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಚ್ಯುತ್ ದಾಸ್, ಕೇಶವದಾಸ್, ಬಹಳ ಪ್ರಸಿದ್ಧ ಹರಿದಾಸರುಗಳು, ಜಗದೀಶ್ ದಾಸ್ ಇವರ ಮೂಲಕವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೋಡಿ ಕೇಳಿ ಹೆಚ್ಚಿನ ಮಾರ್ಗದರ್ಶನಗಳನ್ನು ಕೂಡ ಪಡೆಯುವುದರ ಮೂಲಕವಾಗಿ ಇನ್ನಷ್ಟು ಪ್ರೇರೇಪಿತರಾಗಿದ್ದಾರೆ. ಇನ್ನು ಕೇಂದ್ರ ಮಾನವ ಸಂಪನ್ಮೂಲ ಇದರಲ್ಲಿ ಕೂಡ ಭಾಗವಹಿಸಿದಂಥ ಒಂದು ಹಿರಿಮೆ ಅವರಿಗಿದೆ. ಜೊತೆಗೆ ಇಡೀ ರಾಜ್ಯಾದ್ಯಂತ ಯಾವುದೇ ರೀತಿಯ ವಿಚಾರಗೋಷ್ಠಿ ಆಗಲಿ, ಪ್ರಬಂಧ ಮಂಡನೆ ಆಗಲಿ, ಅದು ಹರಿಕಥೆಯ ಬಗ್ಗೆ ಇರಲಿ, ಇನ್ನುಳಿದಂಥ ವಿಚಾರದ ಮೇಲೆ ಕೂಡ ಒಂದು ಒಳ್ಳೆಯ ಆಸಕ್ತಿ ಮತ್ತು ವಿಶೇಷವಾದಂಥ ಅನುಭವದಿಂದ ಅದರಲ್ಲೆಲ್ಲ ತನ್ನ ಒಂದು ಛಾಪನ್ನು ಒತ್ತಿದವರಾಗಿದ್ದಾರೆ. ಕರ್ನಾಟಕ ಅಲ್ಲದೆ ಹೊರನಾಡಲ್ಲಿ ಕೂಡ ಕಾರ್ಯಕ್ರಮ 1000ಕ್ಕಿಂತಲೂ ಹೆಚ್ಚು ಹರಿಕಥೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕವಾಗಿ ಅನೇಕ ಪ್ರಶಸ್ತಿ, ಪುರಸ್ಕಾರ, ಸಮ್ಮಾನಗಳನ್ನು ಸ್ವೀಕರಿಸಿದವರಾಗಿದ್ದಾರೆ. ಇವತ್ತು ಡಾಕ್ಟರ್ SP ಗುರುದಾಸ್ ಅವರು ಹರಿಕಥೆಯಲ್ಲಿ ಆಧ್ಯಾತ್ಮ ಎನ್ನುವುದರ ಬಗ್ಗೆ